ಅಮ್ಮ ಎಂದರೆ ಏನೋ ಹರ್ಷವು. ಪಂಚಭಾಷೆ ತಾರೆ ವರನಟಿ ಡಾಕ್ಟರ್ ಎಂ ಲೀಲಾವತಿಯವರ ದೇಗುಲ ಸೋಲದೇವನಹಳ್ಳಿಯಲ್ಲಿ ರೆಡಿಯಾಗಿದೆ. ತಾಯಿಯೇ ದೇವರು ಅನ್ನೋ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಸ್ಮಾರಕದಲ್ಲಿ ಸಾಕಷ್ಟು ಫೋಟೋಗಳು ಲೀಲಾವತಿಯವ್ರದ್ದು ರಾರಾಜಿಸ್ತಾ ಇದೆ. ಸದ್ಯಕ್ಕೆ ನಾವು ಅಲ್ಲಿದ್ದೀವಿ. ಈ ದೇಗುಲ ಹೇಗಿದೆ, ಅವರ ಮಗ ವಿನೋದ್ ರಾಜ್ ಅವರು ಈ ದೇಗುಲದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಖಂಡಿತವಾಗಿ ಒಂದಿಷ್ಟು ಮಾತಾಡುವಂತ ಪ್ರಯತ್ನ ನಾನಿವತ್ತು ಮಾಡ್ತೀನಿ. ಬನ್ನಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ. ಸೊ ನೀವು ನೋಡ್ತಾ ಇರ್ಬೋದು, ತಾಯಿಯೇ ದೇವರು ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅನ್ನುವಂತ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಸ್ಮಾರಕ ಎಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅರಮನೆಯಂತೆ ಕಂಗೊಳಿಸುವಂತಹ ಈ ದೇಗುಲದಲ್ಲಿ ಲೀಲಾವತಿ ಅವರು ಅಭಿನಯಿಸಿರುವಂತಹ ಸಾಕಷ್ಟು ಸಿನಿಮಾಗಳ ಫೋಟೋಗಳು ಕೂಡ ರಾರಾಜಿಸುತ್ತೆ. ಮೊದಲಿಗೆ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಕಾಣಿಸಬಹುದು. ನಾವು ದೇಗುಲಕ್ಕೆ ಯಾವ ರೀತಿ ಸುತ್ತು ಬರ್ತೀವೋ ಅದೇ ತರ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಒಂದಿಷ್ಟು ಗಾರ್ಡನ್ಗಳು ಅಥವಾ ಗಾರ್ಡನ್ ಅಲ್ಲಿ ಒಂದಿಷ್ಟು ಗಿಡಗಳು ನಮ್ಮನ್ನ ಮೊದಲಿಗೆ ವೆಲ್ಕಮ್ ಮಾಡುತ್ತೆ. ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೀಲಾವತಿಯವರು ಅಭಿನಯಿಸಿರುವ ಪ್ರತಿ ಒಂದು ಸಿನಿಮಾದ ಆ ಫೋಟೋಗಳು ಯಾವ ರೀತಿ ಫೇಮಸ್ ಆಗಿತ್ತು ಆ ಫೋಟೋಗಳ ಕಲೆಕ್ಷನ್ಸ್ ಇಲ್ಲಿದೆ. ಡಾಕ್ಟರ್ ಎಂ ಲೀಲಾವತಿಯವರ ಪ್ರತಿ ಫೋಟೋ ಫ್ರೇಮ್ಗಳು ಕೂಡ ಈ ಗೋಡೆಯಲ್ಲಿ ರಾರಾಜಿಸುತ್ತೆ. ಸೊ ಈ ಒಂದು ಫೋಟೋಗಳನ್ನ ಈ ಗೋಡೆ ಮೇಲೆ ಯಾಕೆ ಹಾಕಿದ್ದಾರೆ, ಸೊ ಅದರ ಅವಶ್ಯಕತೆ ಇಲ್ಲಿ ಏನಿದೆ, ಸೊ ವೀಕ್ಷಕರನ್ನ ಇದು ಯಾವ ರೀತಿ ರಂಜಿಸುತ್ತೆ, ಇದೆಲ್ಲವನ್ನ ಇವತ್ತು ಸ್ವತಃ ಲೀಲಾವತಿಯವರ ಮಗನಾಗಿರುವಂತಹ ವಿನೋದ್ ರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಫೋಟೋದ ಬಗ್ಗೆ ಅವರೇ ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ತೆರೆದಿರ್ತಾರೆ. ಸೊ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ನಾನು ಆಗ್ಲೇ ಹೇಳಿದೆ, ಡಾಕ್ಟರ್ ಎಂ ಲೀಲಾವತಿಯವರ ಸ್ಮಾರಕಕ್ಕೆ ನಾನು ಬಂದಿದ್ದೀನಿ, ವಿನೋದ್ ರಾಜ್ ಅವ್ರನ್ನ ಕೂರಿಸಿ ಮಾತಾಡಿಸ್ತೀನಿ ಅಂತ. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮ್ಮ ತಾಯಿಯ ಪಕ್ಕದಲ್ಲೇ ನೀವು ಕೂತ್ಕೊಂಡಿದ್ದೀರಾ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಮೊದಲು ಇದ್ದೀನಿ, ಆಯಿತು, 1 ವರ್ಷ ಆಯಿತು ತಾಯಿಯವ್ರನ್ನ ಕರ್ಕೊಂಡು. ಅಂದರೆ ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊಂಡಿಲ್ಲ, ನಮ್ಮನ್ನು ಈ ಮೂಲಕ ನಾನು ಉಳಿಸ್ಕೊಂಡಿದ್ದೀನಿ, ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 1 ವರ್ಷ ನಿಮ್ಮ ಮನಸ್ಸಲ್ಲಿ ಒಂದು ತಳಮಳ ಇತ್ತು, ಈ 1 ವರ್ಷ ಆಗೋ ಮುಂಚೆನೆ ನಾನು ಈ ಒಂದು ದೇಗುಲ ಕಟ್ಟಬೇಕು, ಇದನ್ನು ಮ್ಯೂಸಿಯಂ ಮಾಡಬೇಕು, ಇಲ್ಲಿಗೆ ಸಾಕಷ್ಟು ಅವರ ಅಭಿಮಾನಿಗಳು ಬರಬೇಕು ಅನ್ನೋ ಆಸೆ ನಿಮ್ಮಲ್ಲಿತ್ತು. ನಿಮ್ಮ ಆಸೆಯಂತೆ ಅವರ ಪುಣ್ಯತಿಥಿಯ ಮುಂಚೆನೇ ಅದನ್ನು ಮುಗಿಸಿದ್ದೀರಾ. ಅಭಿಮಾನಿಗಳು ಬರೋಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ನೋವೇನಾದರೂ ಕಾಡ್ತಿದ್ಯಾ? ತುಂಬಾ ಕಾಡುತ್ತೆ. ತಾಯಿ ಅನ್ನುವಂಥದ್ದು ಯಾರಾದರೂ ತಿಳ್ಕೊಂಡ್ರೆ ತುಂಬ ಸಾಧಾರಣವಾದ ವಿಷಯ ಅಂತ ತಿಳ್ಕೊಂಡ್ರೆ ಖಂಡಿತ ಅದು ಸಾಧಾರಣ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಯಾವುದೇ ತಾಯಿನ ದರ್ಶನ ಮಾಡಿದಾಗ ಏನಾಗುತ್ತೆ, ನಮಗಲ್ಲಿ ವಿಗ್ರಹ ಕಾಣಿಸ್ತದೆ, ನಮ್ಮ ಭಾವನೆಗಳು ಸ್ಪಂದಿಸ್ತಾ ಭಾವನೆಗಳಲ್ಲಿ ಆ ದೇವ್ರನ್ನ ನಾವು ನೋಡ್ತೀವಿ. ಇಲ್ಲಿ ನಿಮಗೆ ಪ್ರತ್ಯಕ್ಷ ದೇವರು ಇವರು, ನಮ್ಮನ್ನು ಬದುಕಿದ್ದಾಗ ಅವರೇ ಪ್ರತ್ಯಕ್ಷ ದೇವರು. ಯಾರಿದ್ದಾರೆ ಮಕ್ಕಳಿಗೆ? ತಾಯಿನೇ. ತಾಯಿ ಬಿಟ್ಟರೆ ಯಾರೂ ಇಲ್ಲ. ಪ್ರತಿ ಮನೆಯಲ್ಲಿ ಈ ನಡೆದಾಡೋ ದೇವರು ಅಲ್ಲೇ ಇದ್ದಾರೆ. ಪ್ರತಿ ಮನೆಯಲ್ಲೂ ಈ ನಡೆದಾಡೋ ದೇವರಿದ್ದಾರೆ. ಅದರಿಂದ ನಡೆದಾಡೋ ದೇವರಿಂದನೇ ಈ ಮಕ್ಕಳು ಮರಿ ಇನ್ನೊಂದು ಅಭಿವೃದ್ಧಿ ಎಲ್ಲ ನಡೆಯೋದು. ಪ್ರಾರಂಭ ತಾಯಿನೇ. ತಾಯಿ ಇಲ್ದಿರೋ ಏನೂ ಇಲ್ಲ ಈ ಭೂಮಿ ಮೇಲೆ. ನಾವು ಗಮನಿಸ್ಬೋದು, ಎಷ್ಟೋ ಮಕ್ಕಳು ತಮ್ಮ ತಾಯಂದಿರನ್ನ ಅನಾಥಾಶ್ರಮದಲ್ಲಿ ಅಥವಾ ಎಲ್ಲೋ ಬೀದಿ ಬದಿಯಲ್ಲಿ ಬಿಟ್ಟು ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೇಲಿ ಇರಿಸ್ಕೊಳ್ಳೋಕ್ಕೆ ಆಚೆ ಈಚೆ ನೋಡುವಂಥ ಪರಿಸ್ಥಿತಿಯಲ್ಲಿ ನೀವೊಂದು ಸ್ಮಾರಕನ್ನೇ ನಿರ್ಮಾಣ ಮಾಡಿದ್ದೀರಾ. ಸೊ ಈಗಿನ ಜನ್ರೇಷನ್ಗೆ ನೀವೇನು ಹೇಳ್ತೀರಾ ಅಂತ? ನೀವು ಜನ್ರೇಷನ್ ಆಗಿ ಸಾಫ್ಟ್ವೇರ್ ಕಂಪನಿಗೆ ಹೋಗ್ತೀರಾ, ಆಯಿತಾ? ನಿಮ್ಮ ಒಳ್ಳೆ ಯೌವನದ ದಿನಗಳಲ್ಲಿ ನೀವು ಕಾಲೇಜಿಗೆ ಹೋಗ್ತೀರಾ, ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ತೀರಾ ಬರ್ತೀರಾ. ನಿಮ್ಮನ್ನು ನೋಡ್ಕೊಳ್ಳೋಕೆ ಒಂದು ಆಯ. ಯಾಕೆ? ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಅರಿವಿರಲ್ಲ, ನೀವು ಗಲೀಜು ಮಾಡಿಬಿಡ್ತೀರ. ಅದನ್ನು ವರ್ಷಕ್ಕೊಂದು ಜನ, ಅವರು ನಿಮ್ಮ ಹಾಗೆ ಅಲ್ವಾ? ಮಧ್ಯಮ ವಯಸ್ಸಿನಲ್ಲಿ ನೀವು ಓಡಾಡಿ, ಶೂ ಹಾಕ್ಕೊಂಡು ಓಡಾಡಿ, ಕೆಸರು ತೊಳ್ಕೊಂಬರ್ತೀರ, ನೆಲದ ಮೇಲೆ ಓಡಾಡ್ತೀರ, ದಿನ ಒರೆಸ್ತಾರೆ ಅದನ್ನ. ಅವ್ರು ಯಾರು ಒರೆಸೋರು? ಅವರು ಮನುಷ್ಯರೇ ಅಲ್ವಾ? ಅವ್ರಿಗೆ ಅಸಹ್ಯ ಅನ್ಸಲ್ವಾ? ಬಟ್ಟೆ ಹಾಕ್ಕೊಂಡು ಗೌರವವಾಗಿ ಇರಿ ಅಂತ ಹೇಳ್ಕೊಟ್ಟವಳೆ ತಾಯಿ ನಮಗೆ. ಅಂಥ ತಾಯಿ ಆ ವೃದ್ಧಾಪ್ಯದಲ್ಲಿ ನನಗೆ ಸುಸ್ತಾಗ್ತಾ ಇದೆ, ಸ್ವಲ್ಪ ಹಿಡ್ಕೊಳಪ್ಪ ನನ್ನ
ಅಂತ ಹೇಳುವಾಗ ಅಯ್ಯೋ ಅಲ್ಲಿ ಇರಮ್ಮ ಬರ್ತಾರೆ ನೋಡ್ಕೊಳೆ ಅಂತಂತ ಹೇಳುವಂಥ ಆ ಭಾವನೆ ಬರಬಾರ್ದು ಮಕ್ಕಳಿಗೆ, ಬರಲೇಬಾರ್ದು. ಆ ಮನುಷ್ಯನಲ್ಲಿ ಆ ಪರಿವರ್ತನೆ ಭಾವನೆ ಬಂದಾಗ ಏನಾಗೋಗುತ್ತೆ ನಿಮಗೆ, ತಾನಾಗೇ ಅವನು ಸಮಾಜಕ್ಕೂ ತನ್ನ ಮನೆಗೂ ಅವರನ್ನು ನಂಬಿರುವಂತಹ ಜೀವಗಳಿಗೂ ಎಲ್ಲರಿಗೂ ಅವನು ಹೆಚ್ಚು ಕಡಿಮೆ ಭಾರ ಆಗೋದಿಲ್ಲ. ಭಾರ ಆಗಲಿಲ್ಲ ಅಂದರೆ ಸಾಕು ಅಷ್ಟೇ, ಉದ್ಧಾರ ಮಾಡೋಕ್ಕಾಗತ್ತೆ ಅಂತ ನಾನು ಹೇಳಲ್ಲ, ಭಾರ ಆಗಲ್ಲ. ಓವರ್ ಆಲ್ ಈ ಒಂದು ದೇಗುಲದಲ್ಲಿ ಎಷ್ಟು ಫೋಟೋಗಳಿದೆ, ಸೊ ಈ ಫೋಟೋಗಳನ್ನು ಇಲ್ಲೇ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ನೀವು ಯಾಕೆ ಬಂದ್ರಿ ಅಂತ? ಇದು ನನಗೇನನ್ನಿಸ್ತು, ಅಮ್ಮವರು ತೀರ್ಕೊಂಡಿದ್ದ ಹೊಸದು ಮಾರನೇ ದಿವಸನೇ ನಾನು ಸಂಖ್ಯೆ ತಗೊಂಡು ಎಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಶುದ್ಧವಾಗಿರಬೇಕು, ಒಂದು ಪ್ಲಾಸ್ಟಿಕ್ ಫ್ರೀ ಝೋನ್ ಆಗಬೇಕಿದು. ಆಮೇಲೆ ಅವ್ರಿಗೆ ಹೇಳಿದೆ ನಾನು, ಆರ್ಕಿಟೆಕ್ಟ್ ಡಿಸೈನ್ ಮಾಡುವಾಗ, ನೋಡಿ ನಾವು ಎಂಟ್ರಿ ಆದಾಗ ಈಗ ಅಮ್ಮನ 3 ಸುತ್ತು ಸುತ್ತಾರೆ. ದೊಡ್ಡ ಸುತ್ತು 1, ಅದಕ್ಕಿಂತ ಚಿಕ್ಕ ಸುತ್ತು 2, 3ನೇ ಸುತ್ತು ಇದು 3. ಇದು ಸುತ್ತಿ ಅಮ್ಮನ ನಮಸ್ಕಾರ ಮಾಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಜನ ಹೋಗುವಾಗೆ ಒಂದು ವ್ಯವಸ್ಥೆ ಆಗಬೇಕು ನನಗೆ. ಇದು ಮುಗಿದು ನನಗೇನನ್ನಿಸ್ತು, ಸುಮ್ಮನೆ ಹೋಗಬಾರ್ದು, ಅವರು ಇಷ್ಟು ದೂರ ಬಂದಿರೋದು ಏನಾದರೂ ಒಂದು ಹೊಟ್ಟೆ ಹಸ್ತಿರುತ್ತೆ, ಚಿಕ್ಕದಾಗಿ ಒಂದು ಪ್ರಸಾದ ಆದರೂ ಇಲ್ಲಿಂದ ಸ್ವೀಕರಿಸ್ಕೊಂಡು ಹೋಗಬೇಕು, ಅವರು ಸೇವಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. 2 ತಲೆಯಲ್ಲಿ ಹೊಳಿತು ನನಗೆ. ಹೊಳೆದಾಗ ಆಮೇಲೆ ಆರ್ಕಿಟೆಕ್ಟ್ ಅವ್ರಿಗೇನೆ ಇನ್ನೊಂದು ಡಿಸೈನ್ ಬಂತು, ದೇವಸ್ಥಾನದ ಭಾವನೆಯಲ್ಲೇ ನೀವು ಕಟ್ಟಬೇಕು, ಮಧ್ಯದಲ್ಲಿ ಆ ಗೋಪುರ ಚೂಪಾಗಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಬೇಕು, ಆ ಬಾವುಟ ಇರಬೇಕು, ಕೌಸಲ್ಯನ ನೆನಪಿಸುವಂಥ ಬಾವುಟ ಆಗಬೇಕು ಅಂತಂತ ಹೇಳಿದೆ. ನನ್ನ ಜೊತೆಲಿರೋರನ್ನ ಬೇರೆಯವ್ರನ್ನ ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮಗನ ಥರ ಇವರೆಲ್ಲ ಅಂತ ಹೇಳಿದೆ. ಆದರೆ ನನ್ನನ್ನು ಮಗ ಅನ್ನೋದ್ರ ಬದಲು ನನ್ನನ್ನು ಕೈಯಲ್ಲೇ ಇಟ್ಕೊಂಡು ಸಾಕಿದ್ದಾರೆ. ನನಗೆ 56-57 ವರ್ಷದಲ್ಲಿ ಕೂಡ ಬೈದೆ ಹೊಡೆಯೋರು ನನಗೆ. ಏನಿಲ್ಲ ಅಂದರೂ ಕೂಡ ನಿನಗೆ ನಿಧಾನ ಇರಬೇಕು ಜೀವನದಲ್ಲಿ, ತಾಳ್ಮೆ ಇರಬೇಕು ಲೈಫಲ್ಲಿ. ತಪ್ಪುಗಳು ಮಾಡಿದ್ರೆ ಅದನ್ನು ತಿದ್ಕೊಂಡು ನಡೆಯುವಷ್ಟು ಬುದ್ಧಿ ಬರಬೇಕು, ವಾದಿಸಬಾರ್ದು. ಯಾರು ತಪ್ಪನ್ನು ಒಪ್ಕೊತಾರೋ ಖಂಡಿತ ಅವರಿಗೆ ಪರಿವರ್ತನೆ ಆಗೇ ಆಗುತ್ತೆ. ಇದರಲ್ಲಿ ನಮ್ಮನ್ನು ಟೀಕಿಸೋರು ಕೂಡ ಇಲ್ಲ ಮನುಷ್ಯ ಒಪ್ಕೊಂಡ್ರು ಬಿಡ್ರಿ, ಆ ಭಾವನೆ ಬರುತ್ತೆ. ಸರ್, ಈಗ ಇಲ್ಲೊಂದಿಷ್ಟು ಕಲ್ಲುಗಳು, ಒಂದು ಆಕೃತಿಗಳು, ಕಲಾಕೃತಿಗಳನ್ನು ನಾವು ಗಮನಿಸ್ತೀವಿ, ನಮಗೆ ಒಬ್ಸರ್ವ್ ಆಗುತ್ತೆ. ಸೊ ಇದು ನೀವು ಎಲ್ಲಿಂದ ರೆಫರೆನ್ಸ್ ತಗೊಂಡು ಮಾಡಿರೋದು, ಮತ್ತೆ ಈ ಕಲಾಕೃತಿಯಲ್ಲಿ ದೀಪ ಹಿಡ್ಕೊಂಡು ನಿಂತಿರುವಂತದ್ದು, ಸೊ ಇದು ಏನನ್ನ ಸೂಚಿಸುತ್ತೆ, ಯಾವ ಉದ್ದೇಶಕ್ಕೋಸ್ಕರ ಆ ತರ ಮಾಡಿದ್ದು, ಕಲ್ಗಳಾಗಿರ್ಬೋದು ಎಲ್ಲಿಂದ ಇದು ತಂದಿರೋದು? ಕೆತ್ತನೆ ಮಹಾಬಲಿಪುರಂನವರು ಮಾಡಿರುವಂಥದ್ದು. ಈ ಕೆತ್ತನೆ ತುಂಬಾ ಇತ್ತೀಚಿನ ಕೆತ್ತನೆಗಳಲ್ಲ, ಇವೆಲ್ಲ ಬಂದು ಆಂಟಿಕ್ ಪೀಸಸ್, ಚೇರನ್ ಚೋಳನ್ ಕಾಲದ್ದು ಇರುತ್ತೆ ನೋಡಿ, ಆ ಆಂಟಿಕ್ ಫೀಲ್ನಲ್ಲಿ ಹೋಗ್ಬಿಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಆ ಭಾವನೆಯಲ್ಲಿ ಕೆತ್ತನೆ ಮಾಡಿರೋದು. ಆಮೇಲೆ ಆ ಕಲ್ಲುಗಳನ್ನ ನೋಡಿದಾಗ ಈ ಮನೋಭಾವನೆ ಬದಲಾವಣೆ ಆಗಬೇಕು ಮನುಷ್ಯನಿಗೆ. ಇಲ್ಲಿ ನಾವು ಬಂದಿದ್ದೀವಿ ಯಾಕೆ, ಇಲ್ಲಿ ಏನಿದೆ, ಇಲ್ಲಿ ಏನೋ ಒಂದಿದೆ ಅದನ್ನಿಸ್ಬೇಕು. ಮಧ್ಯದಲ್ಲಿ ಆ ಪಿರಾಮಿಡ್ ಫೀಲಿಂಗ್ ಕೊಟ್ಟಿದ್ದೀವಿ ನಾವು, ಕೊಟ್ಬಿಟ್ಟು ಮೇಲೆ ಒಂದು ಗೋಪುರ ಮಾಡಿ ಫಿನಿಶ್ ಮಾಡಿದ್ದೀವಿ. ಅದು ಕೂಡ ಏನಾಗುತ್ತೆ ಅಂದರೆ ಪಿರಾಮಿಡ್ ಬಂದ ತಕ್ಷಣ ನಿಮ್ಮ ಕಾನ್ಸಂಟ್ರೇಷನ್ ಅದೇನು ಮಾಡುತ್ತೆ, ಒಂದು ಏಕಾಗ್ರತೆಗೆ ತರುತ್ತೆ ಭಾವನೆನ. ಸೊ ಅದಕ್ಕೊಂದು ಶಕ್ತಿ ಇದೆ. ಸರ್, ಅಲ್ಲಿ ಲೀಲಾವತಿ ಅಮ್ಮನವರ ಒಂದು ಫೋಟೋನೇ ಯಾಕೆ ಬಳಸಬೇಕಿತ್ತು? ಒಂದು ಅದರ ಹಿಂದಿನ ನಾವು ಫೋಟೋ ನೋಡ್ಬೋದು, ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿನ ಫೋಟೋಗಳು, ಅಲ್ಲಿ ಅದನ್ನು ಯಾಕೆ ಬಳಸಿದ್ರಿ ಅಂತ. ಹೌದು, ಅವರು ಪ್ರಾರಂಭದ ದಿನಗಳು ಅವ್ರು ಹೇಗಿದ್ರು, ನಂತರ ಅವ್ರು ಹೇಗಿದ್ದಾರೆ ತಾಯಿಯಾಗಿ ಅನ್ನುವಂಥದ್ದನ್ನೇ ಬದಲಾವಣೆಯ ಒಂದು ಇದು. ಆಮೇಲೆ ಅದರಲ್ಲೂ ಜೀವ ಕಳೆ ಇದೆ ನನ್ನ ತಾಯಿಯವ್ರಿಗೆ, ಇದರಲ್ಲೂ ಜೀವ ಕಳೆ ಇದೆ. ಇದರಲ್ಲಿ ಏನು ನೋಡ್ತಾ ಇದೆ ಅಂದರೆ ಸದಾ ಕಾಲ ಬಂದ್ಯಾ ಮಗನೇ, ಬಂದ್ಯಪ್ಪ, ಬಂದ್ಯಾ ಮಗನೇ ಅಂತ ಅದನ್ನಿಸ್ತದೆ ನೋಡ್ದ. ಸಂಸಾರ ಇದೆ ಅಂತ ಬದುಕಿದ್ದೀನಿ ನಾನು. ಹೋದ್ರೆ ಪಕ್ಕದಲ್ಲಿ ಹೋಗಿ ಮಲ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಸಾಕು ಅನ್ಸ್ಬಿಡ್ತಿದೆ ಜೀವನ ಒಂದೊಂದ್ಸರಿ ನೆನ್ಸ್ಕೊಂಡ. ಮುಖದಲ್ಲಿ ನೋಡ್ರಿ ಕಾಣಿಸ್ತದೆ, ಫೀಲ್ ಆಗುತ್ತೆ, ಇಲ್ಲಿ ಹೊಡಿತದೆ, ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋದು, ತಾಯಿನ ಪ್ರೀತಿಸಿರಿ, ನಿಮ್ಗೆ ಗೊತ್ತಾಗುತ್ತೆ. ಆ ಪ್ರೀತಿಯೊಂದಿಗೆ ನೀವು ಬಾಳ್ಬೋದು. ಮನುಷ್ಯನಿಗೆ ಗೊತ್ತಾಗಬೇಕು ಏನು ಜೀವನ ಅನ್ನುವಂಥದ್ದು. ಒಂದು ದಿವಸ ನಾವು ಇದೇ ಒಂದು ವಯಸ್ಸಿಗೆ ತಲುಪಿಬಿಡ್ತೀವಿ, ನಮ್ಮನ್ನು ಯಾರು ನೋಡ್ಕೊಳ್ಳೋದು? ನೋಡ್ಕೋತಾರೋ ಬಿಡ್ತಾರೋ? ನಮ್ಮ ಕರ್ತವ್ಯ ಏನು, ನಾವು ಕರೆಕ್ಟಾಗಿ ಅದನ್ನ ಮಾಡಬೇಕು.
ಹಾಗೆ ಖಂಡಿತ ನಮ್ಮನ್ನು ನೋಡ್ಕೊಳ್ಳೋರು ಒಂದು ದಿವಸ ಬಂದೇ ಬರ್ತಾರೆ. ಅಥವಾ ನಮ್ಮನ್ನರಿದೆ ಭಗವಂತ ಅಥವಾ ನಮ್ಮ ಪ್ರಾಣ ನಮ್ಮನ್ನರಿದೆ ನಮ್ಮನ್ನು ಅದು ಬಿಟ್ಟು ಹೋಗ್ಬೇಕು. ಯಾರಿಗೂ ನಾವು ಭಾರವಾಗಿ ಜೀವನ ಮಾಡಬಾರ್ದು. ಇಷ್ಟೇ ಜೀವನ, ಇನ್ನೇನಿದೆ. ಸರ್, ನಾನು ಈಗ ಬಂದು ಗಮನಿಸಿರೋದು, ತುಂಬ ಜನ ಬರ್ತಾ ಇದ್ದಾರೆ ಈ ದೇಗುಲಕ್ಕೆ. ತುಂಬ ಜನ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಇದು ನಿಮ್ಮ ನೋಡಿ ನಮಗೆ ನೀವೊಂಥರ ಸ್ಫೂರ್ತಿ, ನೀವು ನಮಗೆ ಮಾದರಿ. ಒಂದಿಷ್ಟು ಜನ ನಿಮ್ಮ ಕಾಲಿಗೆ ಬೀಳ್ತಾ ಇದ್ದಾರೆ. ನೀವು ಇಂಥ ಹೋರಾಟ ಮಾಡಬೇಕು, ನೀವು ಇಲ್ಲಿ ಇರಬೇಕು ಅನ್ನೋ ಮಾತುಗಳನ್ನೇ ತುಂಬ ಜನ ಹೇಳ್ತಿದ್ದಾರೆ. ನಿಮಗನ್ಸುತ್ತಾ ನಾನು ಜೀವನದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಸಾರ್ಥಕತೆ ಇದೆ ಅಂತ ನಿಮಗೆ ಫೀಲ್ ಆಗ್ತಿದೆಯಾ? ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ಸಾರ್ಥಕತೆ ಇದೆ ಅನ್ನುವಂಥದ್ದು ಜನಗಳಿಗೆ ಅರ್ಥ ಆಗಿದೆಯಾ ಅಂತ ನನಗೆ ಸಂತೋಷ ಆಗ್ತದೆ. ಸಾಕು, ನನಗದು ಇರಬಾರ್ದು. ಯಾಕಂದರೆ ಈ ಜೀವನದಲ್ಲಿ ಮನುಷ್ಯ ಭಗವಂತ ಅವನಿಗೆ ಕೊಟ್ಟಿರುವಂಥ ಆಯುಷ್ಯನ ಅವಧಿ ಅವನಿಗೆ ಅವನು ತಿಳುವಳಿಕೆ ಕೊಟ್ಟಿದ್ದಾನೆ. ಮತ್ತೆ ಮತ್ತೆ ದೇವರೇ ನಾನೇನು ಮಾಡಬೇಕು ಅಂತ ಅವನ್ನ ಕೇಳಬಾರ್ದು. ನಿಮ್ಮ ಮೇಲೆ ಲೀಲಾವತಿ ಅಮ್ಮ ಅವರು ಏನೆಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತ. ಯಾಕಂದರೆ ಒಂದಿಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ನಾನು ಹೋದ ಮೇಲೂ ಈ ಒಂದು ಕೆಲಸವನ್ನು ನೀನು ಬಿಡಬೇಡ, ನೀನು ಮಾಡ್ಕೊಂಡು ಹೋಗು, ಮುಂದುವರಿಸ್ಕೊಂಡು ಹೋಗು, ಅಥವಾ ಇದನ್ನು ಮರಿಬೇಡ, ಯಾವತ್ತಿಗೂ ಈ ಕೆಲಸವನ್ನು ಮಾಡು ಅಂತ ಹೇಳಿರ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಬಾಂಡಿಂಗ್ ಇತ್ತು. ಅವರನ್ನು ನೋಡ್ಕೊಂಡವ್ರಿಗೆ ನಾನು ಮಾಡಬೇಕಾಗಿದ್ದು, ಕಟ್ಕೊಡ್ಬೇಕಾಗಿದ್ದ ಮನೆಗಳನ್ನ ನಾನು ವ್ಯವಸ್ಥೆ ಮಾಡಿಸಿದೆ. ನಮ್ಮವ್ರು ಇದ್ದಾಗಲೇ ನಾನು ಮಾಡಿದೆ. ಇನ್ನೂ ಒಬ್ಬರು ಪಾಪ ಚಂದ್ರು ಅಂತ ಇದ್ರು ಪಾಪ ನಮ್ಮ ತೋಟದಲ್ಲಿ, ಲತಾ, ಗೀತಾ ಮತ್ತು ಸುನೀತಾ ಅಂತ ಇದ್ರು. ಗೀತಾ ಅನ್ನೋರು ಪಾಪ ನಮ್ಮ ಮನೇಲೇ ಇದ್ದಾರೆ, ನಮ್ಮ ಜೊತೆಲಿದ್ದಾರೆ. ಅವರಿಗೆ ಅವ್ರ ಅಕ್ಕಂದ್ರೆ ಎಲ್ಲ ಪಾಪ ಕಷ್ಟಪಟ್ಟು ದುಡಿದ್ರು ತಮಿಳ್ನಾಡು ತೋಟದಲ್ಲಿ. ಅವರಿಗೆ ಒಂದು ಮನೆ ನಾವು ಬಾರ್ಕೂರ್ನಲ್ಲಿ ಕಟ್ಸ್ಕೊಟ್ಟಿದ್ವಿ. ಚೆನ್ನೈನಲ್ಲಿ ಈಗ ಒಂದು ಇಷ್ಟು ಕಾಲದಲ್ಲಿ ಎಲ್ಲ ಈ ಕರ್ನಾಟಕದಲ್ಲಿ ಅಷ್ಟು ಮಾಡಿದ್ದೀರಾ, ಇಲ್ಲಿ ಅಮ್ಮವ್ರು 50 ವರ್ಷ ಇದ್ರು, ನಮಗೇನಾದರೂ ಮಾಡಿಸ್ಕೊಡಿ ಅಂತ. ಸುಸರ್ಜಿತವಾದ ಒಂದು ಆಸ್ಪತ್ರೆ ಇರಲಿ ಅಲ್ಲಿನೂ ಅಂತ ಒಂದು 8 ಬೆಡ್ಡಿಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಅಲ್ಲೂ ಮಾಡಿಸ್ಕೊಡ್ತೀನಿ. ಅರ್ಧ ಮೋಲ್ಡ್ವರೆಗೆ ಬಂದಿದೆ. ಆಮೇಲೆ ಅದೇ ಇಲ್ಲಿ ಇರುವಂಥ ಈ ಅನ್ನದಾಸೋಹ ದೊಡ್ಡ ಒಂದು ನನಗೆ ಇದು ಸವಾಲು. ಇದು ನಾನು ಭಗವಂತನ ಹತ್ರ ಏನು ಕೇಳ್ತೀನಿ, ನನ್ನ ತಾಯಿಯವ್ರ ಹತ್ರ ಅದನ್ನೇ ಕೇಳ್ತೀನಿ. ಏನು ನೀನು ಅನ್ನದಾಸೋಹ ಅಂತ ನಾನು ಅನ್ಕೊಂಡೆ, ನೀವು ಬಂದಾಗ ಜನಗಳನ್ನ ಅತಿಥಿ ದೇವೋಭವ ಅಂತೀವಲ್ಲ, ಆ ಉಪಚರಿಸುವಂಥದ್ದು ನಾವು ಮಾಡಲೇಬೇಕು. ಅದರಲ್ಲಿ ಒಂದು ತೃಪ್ತಿ, ನೆಮ್ಮದಿ ಇದೆ. ಬೆಳಗ್ಗಿನಿಂದ ಏನೆಲ್ಲ ಕಾರ್ಯಗಳು ನಡೆಯುತ್ತೆ, ಅಥವಾ ಏನಾದರೂ ಸ್ಪೆಷಲ್ ಡೇ ಅಂತ ಬಂದರೆ, ಈಗ ಹಬ್ಬ ಹರಿದಿನಗಳು ಅಂತ ಬರುತ್ತೆ, ಅಂತಹ ಟೈಮಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಅಥವಾ ಇವರ ಹುಟ್ಟಿದಿನ ಅಥವಾ ಪುಣ್ಯತಿಥಿ ಅವತ್ತು ಏನಾದರೂ ಸ್ಪೆಷಲ್ ಮಾಡಿ? ಈಗ ಅಮ್ಮವ್ರ ಬಗ್ಗೆ ನಾವು ಒಂದು ಇದು ಮಾಡಿದ್ದೀವಿ ಇಲ್ಲಿ ಪೆನ್ ಡ್ರೈವಲ್ಲಿ, ಕಂಪ್ಲೀಟ್ ಅಮ್ಮವರ ಒಂದು ಆತ್ಮಚರಿತ್ರೆ, ಅವ್ರು ಬಂದಿರೋ ರೀತಿ, ಅವರ ಹೋರಾಟ. ಆಮೇಲೆ ಅಲ್ಲೇ ತುಂಬ ನೋವಾಗತ್ತೆ ಅವರ ಅಂತಿಮ ಕ್ಷಣಗಳು, ದಿನಗಳು, ಅದೆಲ್ಲವೂ ಅಲ್ಲಿರುತ್ತೆ. ನಾನು ಅದನ್ನು ಇನ್ನೂವರೆಗೂ ನೋಡೋಕ್ಕೆ ಇಷ್ಟಪಟ್ಟಿಲ್ಲ ನಾನು. ಹಾಗಾಗಿ ಜನ ನೋಡ್ತಾರೆ, ಪಾಪ ಸಂತೋಷ ಪಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಕೊನೆಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಅಂತ ಕೇಳ್ಕೊಂಡೆ ನಮಗೆ ಬೇಜಾರಾಗುತ್ತೆ ಒಂದಿಷ್ಟು ಸರಿ ನೆನೆಸ್ಕೊಂಡಾಗ. ಆ ಥರ ಇರುತ್ತೆ. ಆಮೇಲೆ ಅಮ್ಮವರು ಹುಟ್ಟಿದ ಹಬ್ಬದ ದಿವಸ, ಈಗ ನಮ್ಮ ಮನೆ ಅದೇ ವರ್ಷದ ಇದನ್ನು ನಾವು ಸ್ವಲ್ಪ 5ನೇ ತಾರೀಕೆ ನಾವು ಮಾಡಬೇಕಾಗಿತ್ತು, 8ಕ್ಕೆ ಮಾಡಬಾರ್ದು ಅಂತಾರೆ, ಅದೇ ದಿನ ಆಗಬಾರ್ದು ಅಂತಾರೆ. ಸೊ ಅದಕ್ಕೆ ಮುಂಚೆ ಮಾಡಿದ್ವಿ. ಒಂದು 10 ಜನ ಕಲಾವಿದರಿಗೆ ಸನ್ಮಾನ ಮಾಡಿದ್ವಿ, ನಗದು ಜೊತೆಲಿ ಸನ್ಮಾನ ಮಾಡಿದ್ವಿ. ಆಮೇಲೆ ಒಂದು ಮುಹೂರ್ತ ಕೂಡ ಆಯ್ತು ಇಲ್ಲೇ. ಮುಹೂರ್ತ ಒಂದಾಯ್ತು. ಪಾಪ ಮದುವೆ ಒಬ್ರು ಮಾಡ್ಕೊತೀನಿ ನಾನು ಹೇಳಿ, ಆಡಂಬರ ಇಲ್ದಿರುವಂತ ಮದುವೆ ಮಾಡ್ಕೊಳ್ರಿ, ನೆಮ್ಮದಿಯಾಗಿ ಪ್ರಶಾಂತವಾದ ರೀತಿಯಲ್ಲೇ ಮದುವೆ ಮಾಡ್ಕೊಳ್ರಿ ಆಯ್ತು ಅಂತಂತಾರೆ, ಮಾಡ್ಕೊಳ್ಳಿ. ನಿಮ್ಮ ಮತ್ತು ಲೀಲಾವತಿ ಅಮ್ಮ ಅವರ ದಿನಗಳು, ಅದು ನೆನಪು ಅಮರ ಆಗೇ ಇರುತ್ತೆ. ಪ್ರತಿ ದಿನಗಳು ಅದನ್ನು ನಿಮ್ಮ ನೆನಪಿಸ್ತಾನೆ ಇರುತ್ತೆ. ಆದರೆ ಈ ದಿನ ನನಗೆ ಪ್ರತಿದಿನ ಕಾಡ್ತಾ ಇರುತ್ತೆ, ನೆನಪಾಗ್ತಾನೆ ಇರುತ್ತೆ ಅಂದರೆ ಯಾವುದು ಸರ್? ಅಯ್ಯೋ, ಅವ್ರ ಕೊನೆ ಕ್ಷಣಗಳೇನೆ ನನಗೆ ಕಾಡ್ತಾ ಇರ್ತದೆ, ಭಾರಿ ಬೇಜಾರಾಗುತ್ತೆ. ಅಯ್ಯೋ, ಅದು ನೀರು ಕುಡಿದ್ರು ನನ್ನ ಕೈಯ, ನೀರು ಕುಡಿದು ಅವರು ಯಹಲೋಕ. ಏನ್ರಿ ಬೇಜಾರಾಗತ್ತೆ, ಹೇಳ್ಕೊಳಕ್ಕೆ ಬೇಜಾರಾಗತ್ತೆ. ಕಾದಿದ್ಯಮ್ಮ, ನಾನು ಹೋಗ್ಬಿಟ್ಟು ಬರಬೇಕು ಅಂತ ನೀನು ಕಾದಿದ್ದೆ, ನಾನು ಇದ್ರೆ ನೀನು ಪ್ರಾಣ ಬಿಡಲ್ಲ ಅಂತ ಗೊತ್ತಿದ್ದು ನಾನು ಹೋದಾಗನೇ ನೀನೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯ ಅಂತ ಅನ್ಕೊಂಡಿದ್ದು. ನನಗೆ ತಡೆಯೋಕ್ಕೆ ಆಗಲಿಲ್ಲ, ನಾನು ಹೋಗ್ಬಿಡ್ಬೇಕಾಗಿತ್ತು ರೀ ಅಮ್ಮವ್ರ ಜೊತೆಲಿ. ಅಷ್ಟು ಸುತ್ತ ಆಮೇಲೆ ಕಪಾಳಕ್ಕೆಲ್ಲ ಹೊಡೆದು ನನ್ನನ್ನು ತಿರುಗಿ ಎಬ್ಸಿದ್ರು ಡಾಕ್ಟ್ರು, ಇಂಜೆಕ್ಷನ್ಸ್ ಕೊಟ್ಟರು ನನಗೆ. ಇಲ್ಲಾಂದರೆ ನಾನು ಕಳ್ಕೊಂಬಿಡೋಕೆ ಬೇಡ. ಏನು ಅಂದರೆ ನೋಡ್ರಿ, ಅವ್ರಿಗೆ ನಡೆಯೋಕ್ಕಾಗ್ತಾ ಇರಲಿ ಅಂತ ಸ್ಥಿತಿಗೆ ತಲುಪಿದ್ರು. ನನಗೆ ಜ್ವರ ಬಂದು ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ, ನನ್ನೂ ಅಲ್ಲೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ
ಏನ್ ವಿಚಿತ್ರ ತಾಯಿಯ ಪ್ರೀತಿ ಅಂತ. ನಾ ಅದಕ್ಕೆ ಹೇಳ್ತಾ ಇದ್ದೀನಿ ಜನಗಳಿಗೆ, ಇದನ್ನ ನೋಡ್ರಿ, ಇದೇ ತಾಯಿ. ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ನಾನು ಏನು ಮಾಡ್ತೀನಿ, ಅಮ್ಮನ ನೋಡ್ಬಿಡೋದು, ರಾತ್ರಿ ಬಂದು ಇಲ್ಲಿ ಮಲ್ಕೊಡೋದು. ಆದರೆ ನನಗೆ ತಿಳಿದ ದಿನದಿಂದ 2010ರಲ್ಲಿ ಅವ್ರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಗುತ್ತೆ. ಆವಾಗ ಅಲ್ಲೇ ನಾನು ರೆಟ್ಟಿನ ಶೀಟ್ ಹಾಕೊಂಡು ಕೆಳಗಡೆನೆ ಮಲಗಿದ್ದೆ. ನಾನು ಕೇಳಿದ್ದೆ ರಾಘಣ್ಣನವ್ರಿಗೆ ತೊಂದರೆ ಆದಾಗ, ಅಪ್ಪಾಜಿಯವರು ಪಾಪ ಅವರು ಅಲ್ಲಿ ಕೆಳಗಡೆನೆ ಮಲ್ಕೊಂಡಿದ್ರು ಅಂತ. ನೋಡಿ, ಅದು ಈ ಕರುಳು ಸಂಬಂಧ ಬಿಟ್ಕೊಡಕ್ಕಾಗಲ್ಲ, ಕಷ್ಟ ಆಗತ್ತೆ. ಅದು ಗಾದೆ ಮಾತು ಹೇಳ್ತಾರೆ, ತಾನಾಡಲಿ ಇನ್ನಾಲು ತನ್ನ ಸೆದೆಯಾಡು ಅಂತಂತೇಳಿ. ತಾನು ಆಡದೇ ಇದ್ರು ತನ್ನ ರೋಮಕೂಪಗಳು ಆಡ್ತವೆ ಅಂತ, ಅದು ಸತ್ಯ. ನಿಮಗೇನಾದರೂ ಅಂದರೆ ಲೀಲಾವತಿ ಅಮ್ಮ ಅವರು ಹೇಳಿದ ಈ ಮಾತನ್ನ ಅವರಿದ್ದಾಗ ಈಡೇರಿಸಕ್ಕಾಗಿಲ್ಲ ಅನ್ನೋ ಒಂದು ಕೊರಗೇನಾದ್ರೂ ಇದೆಯಾ ಸರ್? ಇಲ್ಲ, ಹೆಚ್ಚು ಕಡಿಮೆ ನನಗೆ ಅವರೆಲ್ಲ ಹೇಳಿದ್ದಾರೆ. ಹೇಳಿದ್ದನ್ನ 1, 2, 3 ಇರುವಂಥದ್ದನ್ನ ನನಗೆ ಕೆಲವು ವ್ಯವಹಾರ ಮಾಡ್ತಾನೆ ಅದನ್ನು ನಾನು ಸಂಪೂರ್ಣತೆ ಹೊಂದೋಕ್ಕೆ ಪ್ರಯತ್ನ ಪಡೋದು. ಎಲ್ಲದಕ್ಕಿಂತ ದೊಡ್ಡದು ರೈತರ ಪರವಾಗಿ ಯಾವಾಗಲೂ ನೀನು ನಿಂತ್ಕೊಬೇಕು. ಕಲಾವಿದರ ಜೊತೆ ನೀನು ಅಲ್ಲಿಂದಲೇ ಬಂದವನು, ನೀನು ಯಾವ ವ್ಯವಹಾರ ಮಾಡಿ ಏನಾದರೂ ಮಾಡು, ಕಲಾವಿದರನ್ನ ಬಿಟ್ಕೊಡ್ಬಾರ್ದು, ರೈತರನ್ನ ಬಿಟ್ಕೊಡ್ಬಾರ್ದು, ಅಭಿಮಾನಿಗಳನ್ನ ಬಿಟ್ಕೊಡ್ಬಾರ್ದು, ಕಡು ಬಡವ್ರನ್ನ ಬಿಟ್ಕೊಡ್ಬಾರ್ದು. ಇದಿಷ್ಟು ನನ್ನ ತಾಯಿಯವರು ಹೇಳಿರೋದು. ನನಗೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಸರ್ಕಾರ ಹೆಚ್ಚು ಕಡಿಮೆ 5 kg 3 kg ಏನೋ ರೇಷನ್ಸ್ ಎಲ್ಲ ಇದು ಮಾಡುತ್ತೆ. ಸೊ ನಾನೇ ಆ ಥರನೇ ಐಡಿಯಾ ಮಾಡಿಕೊಂಡು ಫುಡ್ ಕಿಟ್ ಥರ ಮಾಡಿಟ್ಟಿರ್ತೀನಿ. ತೀರಾ ತೊಂದರೆ ಆದಾಗ ಪಾಪ ಆಟೋದವ್ರು ಬರ್ತಾರೆ, ಏನೋ ನಮ್ಮಿಂದ ಆಗಿದೆ ತಗೊಂಡು ಹೋಗಪ್ಪ, ಬರೀ ಕೈಲಿ ಹೋಗ್ಬಾರ್ದು, ಅದೊಂದು 15-20 ದಿವಸ ಆದರೂ ಅವ್ರಿಗೆ ಬರಲಿ ಅನ್ನುವಂಥ ಆ ಭಾವನೆಯಲ್ಲಿ. ಇದರ ಜೊತೆಗೆ ಈಗ ಒಂದು ಹೋರಾಟಕ್ಕೆ ಕೂಡ ನೀವು ಇಳಿದಿದ್ದೀರಾ. ಸೊ ನಿಮ್ಮ ಒಂದು ಸ್ವತಃ ಅಥವಾ ಸೆಲ್ಫಿಗೋಸ್ಕರ ನೀವು ಮಾಡ್ತಾ ಇಲ್ಲ, ಒಂದಿಷ್ಟು ರೈತರನ್ನ ಉಳಿಸುವಂಥ ಪ್ರಯತ್ನ ನಿಮ್ಮ ಮೂಲಕ ನಡೀತಾ ಇದೆ. ಹೋರಾಟ ಎಲ್ಲಿಗೆ ಬಂದು ನಿಲ್ತು? ಜೊತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಏರ್ಪೋರ್ಟಿಗೋಸ್ಕರ ಇಷ್ಟೆಲ್ಲ ಜಾಗ ಕಬಳಿಕೆ ಆಗೋದ್ರಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅಂತ? ಇಷ್ಟು ವರ್ಷದಿಂದ ಕಷ್ಟಪಟ್ಟು ಜನಗಳು, ರೈತರು 5 ಗುಂಟೆ 10 ಗುಂಟೆ 15 ಗುಂಟೆ, ಕೆಲವೊಬ್ರು 2 ಎಕರೆ 3 ಎಕರೆ 4 ಎಕರೆ ಕಷ್ಟಪಟ್ಟು ಅವರು ವರ್ಷಾನುಗಟ್ಟಲೆ 70 ವರ್ಷ 80 ವರ್ಷ 4 ಸರಿ ಪರಬಾರೆ ಆಗಿದೆ. ಸೊ ಈ ಪರಿಸ್ಥಿತಿ ಅವ್ರಿಗೆ ಅರಣ್ಯದ ತೊಂದರೆ ಬೇರೆ ಆಗಿತ್ತು. ಆವಾಗಲೂ ನನ್ನ ತಾಯಿಯವ್ರು ನಿಂತು ಹೋರಾಡಿದ್ರು. ಪಾಪ ಮುಖ್ಯಮಂತ್ರಿಗಳು, ಆವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಕಂದಾಯ ಸಚಿವರು ಆವಾಗ ಶ್ರೀನಿವಾಸ್ ಪ್ರಸಾದ್ರವರು, ಆಮೇಲೆ DB ಜಯಚಂದ್ರ ಅವರು, ಕಾನೂನು ಮಂತ್ರಿಗಳು, ಸಣ್ಣ ನೀರಾವರಿ ಸಚಿವರವರು, ಇವರೆಲ್ಲರೂ ಒಂದು ನಡವಳಿ ಹೊಳಿಸ್ಕೊಟ್ರು. ಈ ಥರ ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಗೆ. ಕಾಗೋಡು ತಿಮ್ಮಪ್ಪನವರು ಅವರ ಹುಟ್ಟಿದಬ್ಬ ಮಾಡಬೇಕು ಅಂತ ಏನೋ ಎಲ್ಲ ಮಾಡ್ತಾರೆ. ನನಗೆ ಹುಟ್ಟಿದಬ್ಬ ಮಾಡಬೇಡ್ರಯ್ಯ, ರೈತರಿಗೆ ಅವರ ಹಕ್ಕನ್ನು ಕೊಟ್ಬಿಡ್ರಿ ವಾಪಸ್ಸು, ಅದೇ ಹುಟ್ಟಿದಬ್ಬ ಅಂತಂತ ಹೇಳಿದ್ರು. ಇದೇ ಸತ್ಯ. ನಾನು ಈ ಮೂಲಕ ನಮ್ಮ ಸರ್ಕಾರನ ಹಲವಾರು ಪ್ರಣಾಳಿಕೆಗಳನ್ನು ನೀವು ಹೇಳಿ, ಪಾಪ ಅದರಲ್ಲಿ ಎಷ್ಟೋ ಈಡೇರಿದೆ. 5 ವರ್ಷದೊಳಗೆ ಅದನ್ನು ನೀವು ಮಾಡ್ತೀರಾ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ನಾನಿಲ್ಲ ಅಂತ ಹೇಳಲಿಲ್ಲ. ಇದು ನೀವು ಮನಸ್ಸು ಮಾಡಿದ್ರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ, ಅವ್ರಿಗೆ ಅವರ ಅಡ್ವೊಕೇಟು, ಅವರಿಗೆ ಕಾನೂನು ಗೊತ್ತು, ಅವರು ಅಷ್ಟೇ, ಉಪಮುಖ್ಯಮಂತ್ರಿಗಳು ಅಷ್ಟೇ, ಅವ್ರಿಗೂ ಕಾನೂನು ಗೊತ್ತು. ಅವ್ರು ತುಂಬ ಈ ಜನಗಳನ್ನ ಪ್ರೀತಿಸ್ತಾರೆ, ಅವ್ರಿಗೆ ಅಭಿಮಾನ ಇದೆ ಅನ್ನುವಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತು. ದೊಡ್ಡ ಮನಸ್ಸು ಮಾಡಿ ರೈತರಿಗೆ ಅವರ ಹಕ್ಕನ್ನು ನೀವು ಕೊಟ್ಟರೆ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಯುಗ ನಾವು ಆಳ್ತೀವೋ ಬಿಡ್ತೀವೋ, ಪ್ರಪಂಚದಲ್ಲಿ ನಾವೆಲ್ಲ ಎಷ್ಟು ಕಾಲ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ, ಈ ಹಕ್ಕನ್ನು ಕೊಟ್ಟು ಅವ್ರ ಭೂಮಿನ ಅವ್ರು ಕೊಟ್ಬಿಟ್ರೆ ನಿಜವಾಗ್ಲೂ ಬಹುಶಃ ದೇವರು ಎಲ್ಲಿದ್ದಾನೆ? ಮನುಷ್ಯನಲ್ಲೇ ಇದ್ದಾನೆ. ನಿಮ್ಮಲ್ಲೇ ನಾವು ಆ ದೇವ್ರನ್ನ ಕಾಣ್ತೀವಿ. ನಾನಾದರೂ ಈ ಹೋರಾಟ ಅನ್ನುವಂಥದ್ದು ಸರ್ಕಾರ ವಿರೋಧಿ ಹೋರಾಟ ಯಾವತ್ತೂ ನಾವು ಮಾಡಲ್ಲ. ಸೊ ಎಷ್ಟು ಮನೆಗಳಿಗೆ ಅಥವಾ ಎಷ್ಟು ಕೃಷಿ ಪ್ರದೇಶಗಳಿಗೆ, ಎಷ್ಟು ಜನರಿಗೆ ಯಾವ ರೀತಿ ತೊಂದರೆಗಳಾಗಬಹುದು ಅಂತ? ಇದು 3 ಪಂಚಾಯತ್ಲಿ, ಆ 3 ಪಂಚಾಯತ್ ಹೆಚ್ಚು ಕಡಿಮೆ 10,000 ಕುಟುಂಬಗಳು ಬಾಧಿಸ್ತವೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ ಅಷ್ಟು ಇದು ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾನು ತುಂಬ ಕಳಕಳಿಯಿಂದ, ಇದು ಹೋರಾಟ ಅನ್ನೋದ್ರ ಬದಲು ತಮಗೆ ಇದು ನಾವು ಸಾಂಕೇತಿಕವಾಗಿ ತುಂಬ ಗೌರವಪೂರ್ಣದಿಂದ ಭಾವಪೂರ್ವವಾದ ಒಂದು ನೋವು ಸಮೇತ ನಿಮಗೆ ಇದನ್ನು ನಾವು ಈ ಮೂಲಕ ನಾವು ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಬೆಳಗ್ಗೆನೂ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಇದನ್ನು
ಮನವಿ ಮಾಡಿಕೊಂಡೆ, ದೂರವಾಣಿ ಕರೆ ಮಾಡಿ ಆಗ್ಲಿಪ್ಪ ಅಂತಂತ ಹೇಳಿದ್ದಾರೆ. ಅವ್ರ ದೊಡ್ಡ ಮನಸ್ಸು, ಅದು ಆಗಲಿ, ಖಂಡಿತ ನಮಗಿಲ್ಲಿ ವಿಮಾನ ನಿಲ್ದಾಣ ಬೇಡ ಅಂತ ನಾನು ಈ ಮೂಲಕ ಮತ್ತೊಂದ್ಸರಿ ಕೇಳ್ಕೊತಾ ಇದ್ದೇನೆ ತಮ್ಮ ವಾಹಿನಿ ಮೂಲಕ. ಅಲ್ಲು ಅರ್ಜುನ್ ಅವರು ಒಂದು ಸ್ಟಾರ್ ನಟನಾಗಿ ಮುತುವರ್ಜಿ ವಹಿಸಿಲ್ಲ ಅನ್ನೋದು ನಿಮ್ಗೆ ಅನ್ಸಿದ್ಯಾ ಸರ್? ಯಾಕಂದರೆ ಒಬ್ಬ ಸ್ಟಾರ್ ನಟ ಥಿಯೇಟರ್ಗೆ ಎಂಟ್ರಿ ಆಗ್ತಾರೆ ಅಂದಾಗ ಒಂದಿಷ್ಟು ಪ್ರೋಟೋಕಾಲ್ಗಳಿರುತ್ತೆ, ಅಥವಾ ಒಂದಿಷ್ಟು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಅಲ್ಲಿ ಥಿಯೇಟರ್ಸ್ ಮಾಲೀಕರಾಗಿರ್ಬೋದು ಮತ್ತೊಬ್ಬರು ವಹಿಸ್ತಾರೆ. ಎಲ್ಲ ಎಡುವಿದ್ರ ಅಲ್ಲು ಅರ್ಜುನ್? ಅಭಿಮಾನಿಗಳು ಪಾಪ ಅವರು ಮುಗ್ಧತೆ ಇಟ್ಕೊಂಡು ಗೊತ್ತೇ ಆಗಲ್ಲ, ಪ್ರಜ್ಞೆನೇ ಇರಲ್ಲ ಮೈ ಮೇಲೆ, ಆ ಮಟ್ಟದಲ್ಲಿ ಇರ್ತಾರೆ ಅಭಿಮಾನಿಗಳು. ಅವ್ರಿಗೆ ಗೊತ್ತಾಗಲ್ಲ ಪಾಪ. ಏನು ಹೇಳೋಣ ಯಪ್ಪ, ಸಕಲ ಕಲಾವಲ್ಲಭ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಅವರು ಮಾತಾಡಿದಾಗ, ಅವರ ಒಂದು ಈ ಅಭಿನಯ ನೋಡಿದಾಗ. ಅದೇನದು ಬ್ರ್ಯಾಂಡ್ ಪುಷ್ಪ ಅನ್ನುವ ಇದನ್ನ ಹಿಂಗೆ ಹೆಗ್ಗಲ್ನ ಹಿಂಗೆ ಮಾಡ್ಕೊಂಡು ಹಿಂಗೆ ಬರುವಂಥದ್ದು ನಮ್ಗೆ ನೋಡಿದ್ರೆ ಒಂಥರ ಏನು ಇದ್ದಕ್ಕಿದ್ದಂಗೆ ಕಲಾವಿದನೆಲ್ಲ ಕಲೆ ಇದೆ ಪಾಪ. ಅದು ನೀವು ಹೇಳಿದ ನಿಜ. ಇನ್ನು ಮುಂದೆ ಆ ಪ್ರೋಟೋಕಾಲ್ ಸಮೇತ ನಾವೆಲ್ಲ ಎಚ್ಚರಿಕೆ ವಹಿಸ್ಕೊಂಡು ಮಾಡಬೇಕು. ಮೊದಲನೇ ಬಾರಿ ಆಗಿರುವಂಥದ್ದು ಪಾಪ. ಅವ್ರೇನೋ ಪಾಪ ಖಂಡಿತ ಏನೇ ನಾವು ಕಾಂಪನ್ಸೇಷನ್ ಅಥವಾ ಮತ್ತೇನೇ ಕೊಟ್ಟರು ಆ ಪ್ರಾಣನ ನಾವು ವಾಪಸ್ ಕೊಡೋಕ್ಕಾಗಲ್ಲ ಅನ್ನುವಂಥದ್ದು ತುಂಬ ನೋವಾಗುತ್ತೆ ಸರ್. ಅದು ಇನ್ಸಿಡೆಂಟ್ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿದೆ. ಸೊ ನೀವೊಬ್ಬರು ನಟರಾಗಿ ಅವರಿಗೀಗ ಜಾಮೀನು ಸಿಕ್ಕಿರೋದು ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಪ್ಲಸ್ಸು, ಜೊತೆಗೆ ರೇಣುಕಾಸ್ವಾಮಿ ಅವರ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅನ್ಯಾಯ ಆಗಿದೆ, ಎಲ್ಲೊಂದು ಕಡೆ ನ್ಯಾಯಕ್ಕೆ ಬೆಲೆ ಸಿಕ್ಕದಂತ ಆಯ್ತಾ ಹೇಗೆ ಅಂತ? ಚಿತ್ರರಂಗದ ಬಗ್ಗೆ ನಾನು ಯೋಚನೆ ಮಾಡಿದಾಗ, ಕಾಲೇಜ್ ಹೀರೋ ನಾವು ಚಿತ್ರನ ನನ್ನ ತಾಯಿಯವ್ರು ನಿರ್ಮಾಣ ಮಾಡಿ ಅದನ್ನು ಬಿಡುಗಡೆ ಮಾಡೋ ಹಂತಕ್ಕೆ ಬಂದಾಗ ಸೆನ್ಸಾರಲ್ಲಿ ನನ್ನ ತಾಯಿಯವರ ಪಿಕ್ಚರ್ನ ಪ್ರೊಜೆಕ್ಷನ್ ತಕ್ಷಣವೇ ಏನು ಬರೆದ್ರು ಅಂದರೆ ಅದಕ್ಕೆ ಬ್ಯಾನ್ ಸಿನಿಮಾ ರಿವೈಸಿಂಗ್ ಕಮಿಟಿಗೆ ಹಾಕಬೇಕು ಅಂತ ಹೇಳಿ. ಶಾಕ್ ಆಗೋಗ್ಬಿಡ್ತು ನನ್ನ ತಾಯಿಯವರಿಗೆ. ಏನಪ್ಪ ಮಾಡೋದು ಅಂತ. ಅವನು ಕಮ್ಮಿ ವೆಚ್ಚದ ಒಂದು ಸಿನಿಮಾ ಇರ್ಬೋದು, ಆದರೆ ಆ ವೆಚ್ಚನೇ ನಮ್ಗೆ ದೊಡ್ಡದು ಜೀವನದಲ್ಲಿ. ಈ 5-6 ತಿಂಗಳು ನಾವು ಕಾದಾಡಿರೋದು ಏನಾಗೋಯ್ತು, ನಮಗೆ ಮಾನಸಿಕವಾಗಿ ತುಂಬ ಜಿಗುಪ್ಸೆ ಹಿಂಸೆ ಆಗೋಗ್ಬಿಡ್ತು. ಆಮೇಲೆ ನಾವು ಒದ್ದಾಡಿ ರಿವೈಸಿಂಗ್ ಕಮಿಟಿದು ಬಂದು ಸ್ಕ್ರೀನಿಂಗ್ ಆಯಿತು. ಕೆಲವೆಲ್ಲ ಸೀನ್ಸು ಇದನ್ನು ತೆಗಿಬೇಕು, ಇಲ್ಲ ಇದನ್ನ ಇಟ್ಕೋತೀರಿ ಅಂದರೆ ಎ ಸರ್ಟಿಫಿಕೇಟ್ ಕೊಡ್ತೀವಿ. ಸರಿ ಇವಾಗೇ ಮಾಡಿ ಅಂತಂತೇಳಿ ಏನೋ ಚಿಕ್ಕ ವಿಷಯಗಳನ್ನ ನಾವು ಕಟ್ ಮಾಡಿ ಇದು ಮಾಡಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ಬೇಲು ನೀವಾಗಲಿ ನಾವಾಗಲಿ ಯಾರು ಕೊಡೋಕ್ಕಾಗಲ್ಲ. ಕಾನೂನಿಗೆ ನಾವೆಲ್ಲವನ್ನೂ ನಾವು ವಹಿಸಿದ್ದೀವಿ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇದನ್ನು ಅವರನ್ನ ಪ್ರತಿನಿಧಿಸ್ತಕ್ಕಂಥ ಅಡ್ವೊಕೇಟ್ ಅವರು ಮತ್ತು ಸರ್ಕಾರನ ಪ್ರತಿನಿಧಿಸುವಂಥ ಅಡ್ವೊಕೇಟ್ ಅವರು ವಾದ ವಿವಾದ ಪ್ರತಿವಾದ ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ನು ಇವೆಲ್ಲ ನಡೆದು ಅದು ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಹೇಳಿದಾಗ ಅವ್ರು ಏನಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸಿದ್ದೀವಿ. ಅದನ್ನು ನಾವು ಸ್ವೀಕರಿಸಲೇಬೇಕಾದ ಅನಿವಾರ್ಯತೆ ಇದೆ. ಈಗ ಇವರನ್ನ ನಂಬಿ ಅಷ್ಟು ಹಣನ ಹೂಡಿದ್ದಾರೆ ಚಿತ್ರರಂಗ. ಈಗ ಆ ದೊಡ್ಡ ಒಂದು ಆಘಾತ ಏನು ಅಂದರೆ ಅಲ್ಲಿ ಆಗಿ ಇನ್ನೊಂದು 3/4 ಭಾಗ ಆಗಿದೆಯೋ 60 ಭಾಗ ಆಗಿದೆಯೋ ಆ ಚಿತ್ರ ಬಿಡುಗಡೆ ಆಗಬೇಕು. ನಿರ್ಮಾಪಕರು ಕಾಯ್ತಾ ಕೂತಿದ್ದಾರೆ. ಇದು ಒಂದು ಎಷ್ಟು ದೊಡ್ಡ ಹಿಂಸೆ ಅನ್ನಿಸ್ತಾ ಇದೆ ಅಂತಂತ ಹೇಳಿದ್ರೆ, ಈಗ ಅವರು ಹೇಳ್ಕೊಡುವಾಗಿಲ್ಲ, ಬಿಡುವಾಗಿಲ್ಲ, ಈ ಪರಿಸ್ಥಿತಿಯಿಂದ ಯಾರು ಹೊರಗಡೆ ಬರುವಾಗಿಲ್ಲ, ಆಗುವಾಗಿಲ್ಲ. ಇಡೀ ಇವತ್ತು ಚಿತ್ರರಂಗಕ್ಕೂ ಕೂಡ ಒಂದು ಮಟ್ಟಕ್ಕೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಇದೆ. ಈ ನಷ್ಟನ ಸರಿ ತೂಗಿಸುವಲ್ಲಿ ಒಂದು ಅಳತೆಗೆ ಇದು ಪರವಾಗಿಲ್ಲ ಅನ್ಸ್ಬೋದು. ಆದರೆ ಇನ್ನೊಂದು ಕಡೆ ಆಗಿರ್ತಕ್ಕಂಥ ನೋವನ್ನು ನಾನೀಗ ಹೇಳ್ತಾ ಇದ್ದೀನಿ ನೋಡ್ರಿ, ಅದನ್ನ ನಾವು ಯಾರು ತುಂಬಿಸ್ಕೊಡಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ವಿಷಯ. ಇದನ್ನು ನಾನು ಹೇಗೆ ಹೇಳ್ಬೋದು ಅಂತಂತ ಹೇಳಿದ್ರೆ, ಭಕ್ತ ಕುಂಬಾರದಲ್ಲಿ ಅಣ್ಣವರು ಆ ಮಗುನ ತುಳಿದಾಕ್ಬಿಡ್ತಾರೆ, ನೋಡ್ದಿರ ತುಳಿದು ಬಿಡ್ತಾರೆ. ವಿಠಲನ ಭಕ್ತಿನಲ್ಲಿ ತಲ್ಲಿನತೆ ಹೊಂದಿ ನನ್ನ ತಾಯಿಯರ ಮಗುನ ಇಟ್ಕೊಂಡು ಅಯ್ಯಯ್ಯೋ ಅಂತಂತ ಹೇಳ್ಬಿಟ್ಟು ಕೂಗ್ತಾರೆ. ಸನ್ನಿವೇಶ ಎಲ್ಲ ನಿಮಗೆ ಗೊತ್ತಿದೆ. ಪಂಚಾಯತ್ ಮಾಡ್ತಾರೆ. ಹಸಿ ಮಗುವನ್ನ ತುಳಿದ ಕಾಲುಗಳನ್ನ ಕತ್ತರಿಸ್ಬಿಡ್ಬೇಕು ಅಂತಾರೆ ಒಬ್ರು, ಕೈ ಕತ್ತರಿಸ್ಬಿಡ್ಬೇಕು ಅಂತಾರೆ ಒಬ್ರು, ಕಣ್ಣು ಕಿತ್ಬಿಡ್ಬೇಕು ಅಂತಾರೆ ಒಬ್ರು. ನನ್ನ ತಾಯಿಯವ್ರು ಬಂದು ಹೇಳ್ತಾರೆ, ಕತ್ತರಿಸಿ, ಕೈ ಕತ್ತರಿಸಿ, ಕಾಲು ಕತ್ತರಿಸಿ, ಅವ್ರನ್ನ ಕೊಂದು ಹಾಕ್ರಿ, ಆದರೆ ಹೋಗಿರೋ ನನ್ನ ಮಗುನ ನೀವು ವಾಪಸ್ ಕೊಡೋಕ್ಕಾಗತ್ತಾ? ಇದೇ ನಾವು ಕೊಡೋಕ್ಕಾಗದೇ ಇರುವಂಥದ್ದು. ತಲೆ ಅಲ್ಲೇ ಬಗ್ಗಿಸ್ಬೇಕು. ಏನು ಮಾಡೋಕ್ಕೆ ಹೇಳ್ತೀರ? ನಾನು ಅಂಥ ಮೇಧಾವಿನೂ ಅಲ್ಲ, ನನಗೆ ತಿಳುವಳಿಕೆನೂ ಇಲ್ಲ ರೀ. ಏನೋ ನಮ್ಗೆ ಅಲ್ಪ ಬುದ್ಧಿಗೆ ಏನು ಅನ್ನಿಸ್ತದೋ, ನಾನು ಚಿಕ್ಕದಾಗಿ ನಾನು ಹೇಳಿದ್ದೀನಿ,
ನಾನು ಮಾತಾಡಿದ್ರಲ್ಲಿ ತಪ್ಪೇ ಇರ್ಬೋದು, ಅಥವಾ ತಪ್ಪಿದ್ರೆ ಅದನ್ನು ದಯವಿಟ್ಟು ಕ್ಷಮಿಸಿ ಅಂತ ಮತ್ತೊಂದು ಸರಿ ಕೈ ಎತ್ತಿ ಮುಗಿತಾ ಇದ್ದೀನಿ. ಏನು ಜನಗಳಿಗೆ ಒಳ್ಳೇದಾಗುತ್ತೋ ಅದು ನನ್ನ ಭಾವನೆಯಲ್ಲಿ ಜನ ಇದನ್ನು ಸ್ವೀಕರಿಸಿ ಸಂತೋಷ ಪಟ್ಕೊಂಡು ನೆಮ್ಮದಿಯಾಗಿದ್ದರೆ ಅದಷ್ಟೇ ಸಾಕು. ಭವಿಷ್ಯದಲ್ಲಿ ಆ ಕುಟುಂಬಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಅದೇ ಅಲ್ಲೂ ಅರ್ಜುನ್ರವರು ಅದನ್ನೇ ಹೇಳ್ತಾ ಇದ್ದಾರೆ, ಆ ಕುಟುಂಬದ ಜೊತೆಲಿ ನಾವು ಇದ್ದೀವಿ ಅಂತ. ಏನು ಮಾಡೋಕ್ಕೆ ಸಾಧ್ಯ ನಾವು ಕಲಾವಿದರು, ಅಥವಾ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಯೋಚನೆ ಮಾಡಿಬಿಟ್ಟು ಅವ್ರ ಜೊತೆಲಿ ನಾವು ಇದ್ದೀವಿ. ಅವ್ರ ನೋವಲ್ಲಿ ನಾವು ಇರ್ತೀವಿ ಖಂಡಿತ. ಎಲ್ಲೋ ಒಂದು ಕಡೆ ವಿನೋದ್ ರಾಜ್ ಅವರಿಗೆ ಡ್ಯಾನ್ಸ್ ಅಂದರೆ ಅತೀವ ಪ್ರೀತಿ. ನಮ್ಮ ರಿಯಾಲಿಟಿ ಶೋಗಳಲ್ಲಿ ಇಂತಹ ಸಾಕಷ್ಟು ಪರ್ಫಾರ್ಮೆನ್ಸ್ ಅಥವಾ ಶೋಗಳು ಡ್ಯಾನ್ಸಿಗೆ ಪಟ್ಟದ್ದು ಬರ್ತಾ ಇರುತ್ತೆ. ವಿನೋದ್ ರಾಜ್ ಅವರಿಗೆ ಒಂದು ಅವಕಾಶ ಕೊಡಬಹುದಿತ್ತು ಅನ್ನೋ ಒಂದು ಭಾವನೆ ಕಾಡ್ತಿದ್ಯಾ? ಕೊಡ್ಬೋದಿತ್ತು ಅನ್ನುವಂಥದ್ದು ಆ ಟೈಮ್ ಬೇರೆ ಇತ್ತು. ಜಡ್ಜ್ ಆಗಿ ಹೌದು. ಈಗ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅದು. ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತೀವಿ. ನನ್ನ ತಾಯಿಯವರ ಯಾವಾಗ 2010ರಲ್ಲಿ ನನ್ನ ತಾಯಿಯವರ ಆರೋಗ್ಯ ಕ್ಷೀಣಿಸ್ತು, ಒಂದೇ ವರ್ಷದಲ್ಲಿ ನನಗೆ ಅಮ್ಮವ್ರು ನೋಡ್ಕೋತಾ ಇದ್ದಿದ್ದು ಲೆಕ್ಕಾಚಾರ. ಇವರು ಅಡುಗೆ ಮೀನು ಹೆಚ್ಚೋರು, ತರಕಾರಿ ಹೆಚ್ಚೋರು, ಅಲ್ಲಿ ಫೋನ್ ಮಾಡು ಅಂತ ಹೇಳೋರು, ತಿರುಗಿ ಪುಡಿ ತೊಗೊಂಬಂದಿಲ್ಲ ಹಾಕು ಅಂತಂತ ಹೇಳೋರು, ಹುಳಿ ಕರೆಕ್ಟಾಗಿ ಕಲ್ಸ್ಕೊಂಡಿದ್ಯಾ ಅಂತ ಹೇಳೋರು, ಏನು ಹೇಳಿದ್ರು ಅವರು ಅಂತ ಕೇಳೋರು. ಏನು ನನ್ನ ಈ ರೀತಿ ತಾಯಿನ ನನ್ನ ಭೂಮಿ ಮೇಲೆ ನಾನು ನೋಡೇ ಇಲ್ಲ, ದೇವರಣೆಗಳು. ಈಗ ನಾನು ಆ ಥರ ಆಗೋಗ್ಬಿಟ್ಟಿದ್ದೀನಿ. ಹೆಚ್ಚು ಕಡೆ ನನ್ನ ಮನೆಗೆ ಏನಣ್ಣ ಒಳ್ಳೆ ಅತ್ತೆ ಆದಂಗೆ ಆಗ್ಬಿಟ್ಟಿದ್ದೀರಾ ಅಂತ ಎಲ್ಲರೂ ಹೇಳ್ತಾರೆ ಲೇಡೀಸ್ ಎಲ್ಲ. ಏನಮ್ಮ ಅತ್ತೆ ಆದಂಗೆ ಆಗ್ತಾ ಇದ್ದೀನಿ, ಬೇಡ ಗೀಳೆ ಎಲ್ಲ ಹುಷಾರಾಗಿ ಉಪಯೋಗಿಸ್ಕೋಬೇಕು, ಏನು ತಿಳ್ಕೊಂಬಿಟ್ಟಿದ್ದೀರಾ, ನಾನೇನು ಸಿನಿಮಾದೆಲ್ಲ ಪಾತ್ರ ಮಾಡ್ತಾ ಇದ್ದೀನಿ, ಬಂದಿದ್ದು ಬಡ್ಡಿಲೆಲ್ಲ ನಾನು ನಡೆಸಬೇಕು ಅಂತಂತ ಹೇಳ್ಬಿಟ್ಟು ರೇಷನ್ ಅಂಗಡಿಗೂ ನಾನೇ ಹೋಗಿ ಕೂತ್ಕೊಂಡು ಎಲ್ಲ ಹಿಂಗೆ ನೋಡ್ತಾರೆ. ಆ ಅಣ್ಣನಿಗೇನು ಗೊತ್ತಿಲ್ಲ, ಅವ್ರೇನು ಅಡುಗೆನ ಮಾಡ್ತಾರೆ. ಅಡುಗೆ ಮಾಡಿಲ್ಲ, ನಾನು ಅಷ್ಟು ಜನರಿಗೂ ರೇಷನ್ ತೊಗೊಂಬಂದು ಹಾಕಿದ್ದೀನಿ, ನನಗೆ ಗೊತ್ತು, ಲೆಕ್ಕಾಚಾರ ಕರೆಕ್ಟಾಗಿ ಮಾಡಿರಿ ಅಂತಂತ ಹೇಳ್ಬಿಟ್ಟು. ಅಣ್ಣ ಇವರೇಣ್ಣ ಅತ್ತೆ ನಮಗೆ ಈಗ ಅಂತಾರೆ. ನಾನು ಏನು ಮಾಡಲಿ, ನನ್ನ ತಾಯಿಯವ್ರು ತೋರಿಸ್ಕೊಟ್ಟಿದ್ದಾರೆ, ಅದು ತೋರಿಸ್ಕೊಟ್ಟಿದ್ದಾರೆ. ಇವತ್ತೇನು ನಾವು ಅನ್ನದಾಸೋಹ ಅಂದ್ಕೊಂಡಿದ್ದೀವೋ ಅದು ನನ್ನ ತಾಯಿಯವರು ಹಂಚಿ ತಿನ್ಬೇಕು ಕಂದ, ಈ ರೀತಿ ಮಾಡಿ ಇಂಚೆ ತುಳುನಲ್ಲಿ ಇಂಚೆ ಮಲ್ಪೋಡು ಗೊತ್ತಾ, ಅವನನ್ನ ಹುರಿಪೋಡು ಮಗ ಇದನ್ನ ಮಂಡ ಒಲ್ಪ ಬದುಕಿರೆ ಸಾಧ್ಯ. ಆರೇನು ಒರಿಪಾಯ್ರ ಒಂದು ಇಜ್ಜಿ ಆ ಇಜ್ಜಿ ಅಂಕ ನಾನೇ ಒರಿಪಾವಡು. ಅಯ್ಯೋ ಎಲ್ಲನೂ ಉಳಿಸ್ತೀವಿ. ಹಿಂಗೆ ಪ್ರಾಣನ ಉಳಿಸೋಕೆ ಯಾವುದು, ಅದಕ್ಕೆ ಯಾವುದಾದ್ರೂ ಲಾಕರ್ ಇದೆಯಾ, ಅದ್ರಲ್ಲಿ ಹಾಕಿ ಜೀವನ ಕೂಡಿಕ್ಬಿಟ್ಟು ಭದ್ರವಾಗಿರ್ಬೋದು ಅಂತ ಆಗಲ್ಲ. ವಿನೋದ್ ರಾಜ್ ಅವರು ಆ್ಯಕ್ಟ್ ಮಾಡ್ತಾ ಇಲ್ಲ, ಬಟ್ ಜೀವನ ದಿನ ದೂಡಲು ಒಂದಿಷ್ಟು ಖರ್ಚು ವೆಚ್ಚಗಳಿರುತ್ತೆ, ಇದಕ್ಕೊಂದಿಷ್ಟು ಖರ್ಚು ವೆಚ್ಚಗಳಾಗಿ ವಿನೋದ್ ರಾಜ್ ಅವರಿಗೆ ಎಲ್ಲಿ ದುಡ್ಡು ಬರುತ್ತೆ ಅಂತ ಹಲವರ ಪ್ರಶ್ನೆ. ನನ್ನ ತಾಯಿಯವ್ರು ಯಾವತ್ತೂ ನನ್ನ ಮಗನಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ತಮಿಳ್ನಾಡಿನಲ್ಲಿ ಆಸ್ತಿ ಮಾಡಿದ್ರು. ಅವರು ಬಟ್ಟೆ, ಬರೆ, ಒಡವೆ, ವಸ್ತು ಇದ್ರ ಮೇಲೆ ಯಾವುದೂ ಅವ್ರಿಗೆ ಕಾಳಜಿ ಇರಲಿಲ್ಲ. ಮಗ, ಇವನು ಗಂಡು ಮಗ, ಇವನು ಹೇಗೆ ಸಮಾಜದಲ್ಲಿ ಇವನನ್ನು ನಾನು ಹೇಗೆ ತರಬೇಕು, ಇವನನ್ನು ಒಬ್ಬ ಮನುಷ್ಯನಾಗಿ ಹೇಗೆ ಮಾಡಬೇಕು, ಇವನಿಗೆ ಏನಿದ್ರೆ ಇವನು ಬದುಕ್ತಾನೆ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ನನಗೆ 10 ವಯಸ್ಸಲ್ಲಿ ತಮಿಳ್ನಾಡಿನಲ್ಲಿ 12 ಗಂಟೆ ರಾತ್ರಿ ಕರೆಂಟ್ ಬರೋದು. ಆವಾಗ ಅದೊಂದು ಕಾಲ. 12 ಗಂಟೆ ಟಾರ್ಚ್ ಇಟ್ಕೊಂಡು ನನ್ನ ಕೈಯಲ್ಲಿ ಸೆನಕೆ ಇಟ್ಕೊಂಡು ಮೋಟ್ರ್ ಆನ್ ಮಾಡಿಸ್ಬಿಟ್ಟು ನೀರು ಹಾಯಿಸೋದು. ರಾತ್ರಿಯಲ್ಲಿ ನೀರು ಹಾಯಿಸ್ತಾ ಇದ್ದೆ ನಾನು. ಅವಾಗ ಹೆಚ್ಚು ಕಡಿಮೆ 10-11 ವಯಸ್ಸು ನನಗೆ. ಆವಾಗಲಿಂದ ಕೆಲಸ ಹೇಳ್ಕೊಟ್ರು ನನಗೆ. ನೀನು ದುಡಿಬೇಕು, ಕಷ್ಟಪಡಬೇಕು, ಕಾಯಿ ತೊಗೊಂಡೋಗಿ ನೀನು ಮಾರ್ಕೆಟ್ಗೆ ಹಾಕಬೇಕು, ಕೊಬ್ಬರಿನ ಏನು ಮಾಡಬೇಕು, ಓಪನ್ ಮಾಡಬೇಕು, ಬಿಸಿಲಿಗೆ ಒಣಗಿಸ್ಬೇಕು, ಒಣಗಿಸಿದ್ರೆ ಒಳಗಡೆ ಇರೋ ಗಿಟ್ಕೀಚೆ ಬರ್ತದೆ ನಿನಗೆ. ಅದು ಈಚೆ ಬಂದಮೇಲೆ ಅದೇ ಪೀಸ್ ಮಾಡಿಬಿಟ್ಟು 1-2 ಬಿಸಿಲಿಗೆ ಹಾಕ್ಬಿಟ್ಟು ತೊಗೊಂಡೋಗಿ ಕೊಬ್ಬರಿ ಮಾಡಿಸ್ಬೇಕು, ಮಿಲ್ಲಿಗೆ ಹಾಕಿ ಹಿಂಡಿ ಮಾರಿಬಿಟ್ಟು, ಹಿಂಡಿ ಬಂದಿದ್ದ ಕಾಸಿನಲ್ಲಿ ಆ ಖರ್ಚಿನ ನೀನು ಅಲ್ಲೂ ಕೊಟ್ಬಿಟ್ಟು ಮನೆಗೆ ನೀನು ಕೊಬ್ಬರಿ ಎಣ್ಣೆ ತೊಗೊಂಬರ್ಬೇಕು, ಬೇಕಾದಷ್ಟು ತಗೋ, ಉಳಿದಿದ್ದು ಮಾರಿಬಿಟ್ಟು ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಹಾಕು ಅಂತ ಹೇಳೋರು. ಇದು ನನ್ನ ತಾಯಿಯವರು ಬಾಳಿರೋ ರೀತಿ ಆಯ್ತು. ಇವತ್ತು ಅದೇನು ಜಮೀನು 3 ಎಕರೆ ಉಳಿದ 17 ಎಕರೆ ಇತ್ತು, ಇದ್ದಿದ್ರೆ 2,000 ಕೋಟಿ ಅದು ಆಯಿತು. ಅಲ್ಲಿಂದ ಕೊಟ್ವಿ, ಇಲ್ಲಿ ಬಂದ್ವಿ, ಬಾಳಿದ್ವಿ, ಬದುಕಿದ್ವಿ. ನನ್ನ ತಾಯಿಯವರು 3 ಆಡಿಟರ್ಸ್ ಅಂದರೆ ಒಬ್ಬರು ಆಡಿಟ್ರು, ಇನ್ನೊಬ್ಬರು ಅಕೌಂಟೆಂಟು, ಇನ್ನೊಬ್ಬರು ಫೈನಾನ್ಷಿಯಲ್ ಅಡ್ವೈಸರ್. 3 ಜನ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಇವ್ರ ಜೊತೆಯಲ್ಲಿ ನನ್ನನ್ನು ಪಳಗಿಸಿದ್ರು. ಆಡಿಟರ್ ಶಾನ್ಭೋಗ್, ಆಮೇಲೆ ಆಡಿಟರ್ ಕಮ್ ಅಕೌಂಟೆಂಟ್ SN ಕೊಲ್ಲೂರ್, ಆಮೇಲೆ ಮಿಸ್ಟರ್ ರವೀಂದ್ರನ್ ಅಂತ. ಇವ್ರನ್ನ, ನನ್ನ ಮಗನ್ನ ನೀವು ಹದ್ಬಸ್ತಿಗೆ ತರಬೇಕು, ಅವನಿಗೆ ಆಡಳಿತ, ಈ ಹಣನ ಹೇಗೆ ಉಪಯೋಗಿಸೋದು ಅನ್ನುವಂಥದ್ದು ಅವ್ನಿಗೆ ಗೊತ್ತಾಗಬೇಕು ಅಂತ ಟ್ರೈನ್ ಮಾಡಿಸಿದ್ರು ನನ್ನ. ಸೊ ಎಷ್ಟು ದುಡ್ಡು ಬ್ಯಾಂಕಲ್ಲಿರಬೇಕು, ಎಷ್ಟು ದುಡ್ಡು ಮ್ಯೂಚುವಲ್ ಫಂಡ್ಸಲ್ಲಿರಬೇಕು,
ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ. ಈಗ ನಾನು ಇದು ಮುಗಿಸ್ತಾ ಬಂದ್ಬಿಡ್ತು, ನನಗೆ ನಾನು ಹೈ ಆಗಿ ಲಿಮಿಟ್ಸ್ ಮೀರ್ತು ನಂದು. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಆಲ್ರೆಡಿ ನಿನ್ನೆ ನಾನು ಮಂತ್ ಎಂಡಿಂಗಿಗೆಲ್ಲ ನಾವು ಇಟ್ಕೊಳ್ಳಲ್ಲ, ನಿನ್ನೆ 5 ಲಕ್ಷ ರೂಪಾಯಿ ಕಟ್ಬಿಟ್ಟೆ. ಎಲ್ಲ ಮನೇಲಿರೋರು ಹೇಳ್ತಾ ಇರ್ತೀನಿ, ನೋಡಿ ಎಲ್ಲ ಹಿಡಿತದಲ್ಲಿ ಮಾಡಬೇಕು. ಈಗ ನಮಗೆ ಎಕ್ಸ್ಟ್ರಾ ಅನ್ನದಾಸೋಹ ಬಿದ್ದಿದೆ ತಲೆ ಮೇಲೆ, ಹಾಗಾಗಿ ನಾವು ಅದನ್ನ ಸರಿ ಮಾಡಬೇಕು, ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು, ಎಲ್ರಿಗೂ ಜವಾಬ್ದಾರಿ ಇರಬೇಕು ಅಂತದನ್ನ ಹೇಳಿ, ಅದರಿಂದ ನಾನೀಗ ಅಲ್ಲಿ ಪ್ಲಾಟ್ಸ್ ಮಾಡಿದ್ದೀನಿ ತಮಿಳ್ನಾಡಿನಲ್ಲಿ. ಡಾಕ್ಟರ್ ಲೀಲಾ ಅವೆನ್ಯೂ ಅಂತಂತೇಳಿ, ಅಲ್ಲಿ ನಮ್ಮ ಕರುಣಾನಿಧಿಯವರ ದೂರ ಸ್ವಂತ ಅವರು, ಜೂಪಿಟರ್ ಕನ್ಸ್ಟ್ರಕ್ಷನ್, ಕಲೈಮೋಹನ್ ಅಂತ ಅವರು ಅಲ್ಲಿದ್ದವ್ರು ಗಮನಿಸ್ಕೋತಾರೆ. ಯಾವಾಗಲೂ ಬೇಕು ಅಂದರೆ ಒಂದು ಪ್ಲಾಟ್ ಸೇಲ್ ಮಾಡಿ ನನಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ, ಮಾಡಿಕೊಡ್ತಾರೆ ಪಾಪ. ಅದೇ ತೊಗೊಂಬಂದು ನಾನು ಆದಾಯ ತೆರಿಗೆ ಕಟ್ಟಿ ಬ್ಯಾಂಕಲ್ಲಿ ಒಂದು ಸ್ವಲ್ಪ, ಮ್ಯೂಚುವಲ್ ಫಂಡಲ್ಲಿ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, SBI ಮ್ಯೂಚುವಲ್ ಫಂಡ್ಸು, LIC ಮ್ಯೂಚುವಲ್ ಫಂಡ್ಸು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಮಂತ್ಲಿ ಇನ್ಕಮ್ ಸ್ಕೀಮು, LIC ಮಂತ್ಲಿ ಇನ್ಕಮ್ ಸ್ಕೀಮು, ಜೀವನ ಅಕ್ಷಯ್, ಇವೆಲ್ಲ ಮಾಡಿಕೊಂಡು HDFC ಬ್ಯಾಲೆನ್ಸ್ಡ್ ಗ್ರೋತು, ಆಮೇಲೆ HSBC ಫೈನಾನ್ಸಸ್ಸು, ಆಮೇಲೆ ಇದೆ ಟ್ಯೂಲಿಪ್ಪು, ಇದೆಲ್ಲ ಈ ಥರ ಮಾಡೋದು. ಈಗ ಲೇಟೆಸ್ಟಾಗಿ ಬಂದಿದೆಯಲ್ಲ MAF ಅಂತಂತ ಹೇಳ್ಬಿಟ್ಟು, ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ಅಂತ. ಸೊ ಆ ಥರದ್ರಲ್ಲಿ ಹಾಕ್ಬಿಟ್ಟಾಗ ಪರಾಣಮ್ ನಿಮಗೆ ಒಂದು 30%, 27%, 30% ಬಂದೇ ಬರುತ್ತೆ. ಓಕೆ ಸರ್, ಇವಾಗ ಚೆನ್ನೈಯಲ್ಲಿ ಎಷ್ಟು ಪ್ರಾಪರ್ಟಿ ಇದೆ, ಇಲ್ಲಿ ಎಷ್ಟು 1 ಪ್ರಾಪರ್ಟಿ? ಎಕರೆ ಹತ್ರ 1 ಎಕರೆ ನನ್ನ ಹೆಂಡತಿ ಮಗನಿಗೆ ನಾನು ಅಲ್ಲಿ ಮನೆ ಕಟ್ಕೊಟ್ಟೆ. ಅವ್ರಿಗೆ ಅಷ್ಟು ಜಾಗನೂ ಅಲ್ಲಿನೂ ಭತ್ತ ಬೆಳೀರಿ ಅಂತಲೇ ಹೇಳಿದ್ದೀನಿ. ಅಮ್ಮನಿಗೆ ಅದು ಭಾರಿ ಇಷ್ಟ, ಮಾಡ್ತಾರೆ. ಮಾಡಿಬಿಟ್ಟು ವಿಡಿಯೋ ಹಾಕಿ ತೋರಿಸ್ತಾರೆ ನನಗೆ, ಈ ಥರ ಮಾಡಿದ್ದೀನಿ, ಏನು ಔಷಧಿ ಹಾಕ್ಬೇಕು ಅಂತ ಕೇಳ್ತಾರೆ, ಎಲ್ಲ ಹೇಳ್ತೀನಿ ನಾನು. ಮನೆಗೆ ಬಂದಿದ್ದೀನಿ. ಏನಿದೆ ಸರ್ ಆ ಪ್ರಾಪರ್ಟಿಯಲ್ಲಿ, ಏನೇನಿದೆ? ಅಲ್ಲಿನೂ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಬೆಳೆದಿರುವಂತಹ ಹಣ್ಣು ಹಂಪಲು ಗಿಡ, ತೆಂಗಿನ ಗಿಡ, ಭತ್ತ ಒಂದು ಸೈಡ್, ಇನ್ನೊಂದು ಸೈಡ್ ಇವರಿಗೆ ಮನೆ, ಸುತ್ತಲೂ ನಿಮಗೆ ಲೇಔಟ್ ಬರುತ್ತೆ. ಒಂದು ಕಡೆ ಡಾಕ್ಟರ್ ಲೀಲಾ ಅವೆನ್ಯೂ ಬರುತ್ತೆ, ಇನ್ನೊಂದು ಕಡೆ ಡಾಕ್ಟರ್ ಲೀಲಾವತಿ ಗಾರ್ಡನ್ಸ್ ಅಂತ ಅವರು ಬೇರೆಯವರು ಒಂದು ಗ್ರೂಪ್ ಮಾಡಿದ್ರು. ನಾನು ಈ ಕಡೆ ಇನ್ನೊಂದು ಪೀಸ್ ಹಾಗೆ ಇಟ್ಟಿದ್ದೀವಿ ನಾವು. ಸೊ ಟೋಟಲ್ 3 ಏಕರ್ಸಲ್ಲಿ 1 ಎಕರೆ ಇವರಿದ್ದಾರೆ, 1 ಎಕರೆನಲ್ಲಿ. ಅವನಲ್ಲಿ 2 ಎಕರೆ ನಿಮ್ಮ ಇದರಲ್ಲೇ ಇದೆ ಅಲ್ಲ ಸರ್? ಹೌದೌದು, 3 ಎಕರೆನೂ ನಮ್ಮ ಹದ್ಬಸ್ತಲ್ಲೇನೇನೆ, ಅದರಲ್ಲಿ ನಾವು ಪ್ಲಾಟ್ ಮಾಡಿ ಸೇಲ್ ಮಾಡ್ತಾ ಇದೀವಿ. ಇನ್ನು ಉಳಿದಿದ್ದು ನಾವು ಇಟ್ಕೋತೀವಿ. ಓಕೆ ಸರಿ, ಇಲ್ಲಿ ಮತ್ತೆ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಅಲ್ಲಿಂದ ತಗೊಂಡ್ಬಂದಿದ್ದೆ ಬ್ಯಾಂಕಲ್ಲಿ ಡೆಪಾಸಿಟ್ ಹಾಕ್ಬಿಡ್ತೀನಿ ನಾನು. ಡೆಪಾಸಿಟ್ ಆಗಿದ್ರೆ ಬಡ್ಡಿ ಬರುತ್ತೆ, ಅದಕ್ಕೆ 10% TDS ಆಗುತ್ತೆ. ಉಳಿದಿದ್ರಲ್ಲಿ ನಾನು ಜನಗಳಿಗೆ ಸಂಬಳನೂ ಕೊಟ್ಕೊಂಡು ವ್ಯವಸಾಯನೂ ಮಾಡಿಕೊಂಡು, ವ್ಯವಸಾಯದ ಆದಾಯ ಸ್ವಲ್ಪ ಅಮ್ಮವ್ರದ್ದು ಇದಕ್ಕೆ ಸ್ವಲ್ಪ ಶಾರ್ಟೇಜ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಮ್ಯೂಚುವಲ್ ಫಂಡಿಂದ ಒಂದು 7-8 ಲ್ಯಾಕ್ಸ್ ಸಡನ್ ಆಗಿ ಬೇಕಾಯ್ತು, ಇಮಿಡಿಯೇಟ್ ತೆಗೆದೆ ನಾನು. ಅಂದರೆ ಅಲ್ಲಿ ಬಂದಿರೋ ಪ್ರಾಫಿಟ್ ತೆಗೆದೆ. ಹೆಂಡತಿ ಮಗ ಅಂತ ಒಬ್ರು ಇದ್ದಾರೆ. ಸೊ ನೀವು ಇಲ್ಲಿರ್ತೀರ, ಅವ್ರು ಅಲ್ಲಿರ್ತಾರೆ. ಸೊ ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದಾರೆ? ಅಪ್ಪ ಆಗತ್ತೆ, ನಾನು ಸಮಾಧಾನ ಹೇಳ್ತೀನಿ. ಇವನ ಜವಾಬ್ದಾರಿ ಮಗನಿಗೆ ಹೇಳಿದೆ ನಾನಿಲ್ಲಿ. ನಾನು ನನ್ನ ತಾಯಿನ ನೋಡ್ಕೊಂಡೆ ಕಣೋ, ನೀನು ನಿನ್ನ ತಾಯಿನ ನೋಡ್ಕೊಳ್ಳೋ, ಪಾಪ ಅವನಿಗೆ ಚಿಕ್ಕ ವಯಸ್ಸು, ಅಮ್ಮ ಅಳ್ತಾರೆ, ಅದನ್ನೇ ಸಮಾಧಾನ ಮಾಡು. ನಮ್ಮಮ್ಮ ಹತ್ತಾಗ ನಾನು ಸಮಾಧಾನ ಮಾಡಿದ್ದೀನಿ, ಮಾಡು ಅಂತ ಹೇಳ್ತೀನಿ ನಾನು ಅವನಿಗೆ. ಪಾಪ ಮಾಡ್ತಾನೆ, ಒಳ್ಳೆ ಹುಡುಗ, ಏನು ಎದುರು ಮಾತಾಡಲ್ಲ ಅನ್ಕೊಂತೀವಿ. ಅವನು ನನಗೆ ಒಳ್ಳೆಯವನಾಗದ್ ಬೇಕಾಗಿಲ್ಲ, ಅವ್ರ ತಾಯಿಗೆ ಒಳ್ಳೆಯವನಾದ್ರೆ ಸಾಕು. ಸೊ ಏನ್ ಮಾಡ್ಕೊಂಡಿದ್ದಾನೆ ನಿಮ್ಮ ಮಗ? ಸೊ ಏನ್ ಆಗ್ಬೇಕು ನಮ್ಗೆ ಅದು ನಾನು ಸರಿಯಾಗಿ ಓದಿಲ್ಲ, ಇಲ್ಲ ಅರ್ಬರ್ಕ್ಲೆ ಅದು ಏನದು ಸಾಫ್ಟ್ವೇರ್ ಇದರಲ್ಲಿ ಏನೋ ಕೆಲಸ ಮಾಡ್ಕೊಂಡು ಇಂಜಿನಿಯರ್ ಆಗಿದ್ದೀನೋ ಕೆಲಸ ಮಾಡ್ತಾ ಇದ್ದೇನೆ, ಅದ್ರ ಜೊತೆಲಿ ಓದ್ತೀನಿ. ಏನು ಓದ್ತೀವಿ, ಓದಪ್ಪ ನೀನು. ಓಕೆ, ಸೊ ಮುಂದೆ ಏನಾಗ್ಬೇಕನ್ನೋ ಒಂದು ಆಂಬಿಷನ್ ಇದೆ ಅವನಿಗೆ. ಅವನು ವಿದ್ಯಾವಂತನಾಗಿ ಒಂದು ಸಂಬಳ ತಗೊಂಡು ಸಂಸಾರ ಮಾಡ್ಕೊಂಡು ಏನೋ ಅವ್ರು ನವನಿಗೆ ಆದರೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅವನು ಬೇಕು. ಅದು ಅನುಭವ ಅನ್ನುವಂಥದ್ದು ನಾನು ಹೇಳ್ತೀನಲ್ಲ ಇವರೇ, ಇನ್ನೂ ನಿಮಗೆ 10-20 ವರ್ಷ ಹೋದರೂ ಕೂಡ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣುಮಗಳು ಆ ಮನೆನ ಆ ತಾಯಿ ಹೇಗೆ ನಡೆಸ್ತಾಳೆ ಅನ್ನುವಂಥ ಅನುಭವ, ಆಮೇಲೆ ಜನಸಾಮಾನ್ಯರಲ್ಲಿ ಸಾಮಾನ್ಯರು ದಿನನಿತ್ಯ ಅವರ ಜೀವನನ ಹೇಗೆ ನಡೆಸ್ತಾರೆ ಅನ್ನುವಂಥ ಆ ಅನುಭವ, ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟರು, ನಾವು ಅವರು ಬದುಕ್ತಾ ಇದ್ದಾರೆ, ನಮ್ಗೆ ಯಾಕೆ ಈ ತೃಪ್ತಿ ಇಲ್ಲ ಅಂತಕ್ಕಂಥ ಒಂದು ಕಂಪ್ಯಾರಿಸನ್ ಬರಬೇಕು ಅವರಿಗೆ. ಅಮ್ಮ ನನಗೆ ಅದು ಹೇಳೋರು, ಅವ್ರಿಗೆ ಎಷ್ಟಿದೆ, ನಿನ್ಗೆ 2-3 ಗಾಡಿ 4-5 ಗಾಡಿ ಇಷ್ಟನ್ನು ಇಟ್ಕೊಂಡು ಅವ್ನು ಮುಂದೆ ಗಾಡಿ ಓಡಾಡ್ತಾನೆ ನೋಡಿ, ಎಷ್ಟು ಸಂತೋಷವಾಗಿದ್ದೇನೆ. ನೀನು ಇದೊಂದು ಕೆಟ್ಟೋದು, ಇದು ಯಾಕೋ ಸರಿ ಇಲ್ಲ ಅಂತ ಅಲ್ಲಿರ್ತೀಯ, ಅದು ಸರಿ ಇಲ್ಲ ಅಂತ ಇಲ್ಲಿರ್ತೀಯ, ನಿಂದು ಏನಾಗೋಗುತ್ತೆ ಗೊತ್ತೇನೋ, ಜೀವನ ಕಷ್ಟ ಆಗೋಗುತ್ತೆ ಕಂದ ಅಂತಂತ ಹೇಳ್ಬಿಟ್ಟು ಹೇಳೋರು. ಆ ತೃಪ್ತಿ ಬರ್ಬೇಕು ನಮ್ಗೆ, ಅವ್ರನ್ನ ನೋಡಿ ನಾವು ತೃಪ್ತಿ ಪಟ್ಕೊಳ್ಳೋದು ಕಲ್ತ್ಕೋಬೇಕು. ಅದು ಅವನಿಗೆ ಬರುವಂಥ ಪರಿಸ್ಥಿತಿ ಬಂದಾಗ ಅವನಿಗೆ ವಿಲ್ ಬಿ ಆಲ್ ರೈಟ್, ಎಲ್ರಿಗೂ ಬರ್ಬೇಕು.
ಸರ್, ಇವಾಗ ಅತ್ತೆ ಮತ್ತು ಲೀಲಾವತಿ ಅವರು ಮತ್ತೆ ನಿಮ್ಮ ಹೆಂಡತಿ ಬಾಂಧವ್ಯ ಹೆಂಗಿತ್ತು? ಅವರ ಕೋಆರ್ಡಿನೇಷನ್ ಹೆಂಗಿತ್ತು? ಚೆನ್ನಾಗಿತ್ತು. ಈಗ ನೋಡ್ರಿ, ನನ್ನ ತಾಯಿಯವ್ರಿಗೆ ನನಗೆ ಅಷ್ಟೊಂದು ಅವಕಾಶಗಳು ಬರಲಿಲ್ಲ ಚಿತ್ರರಂಗದಲ್ಲಿ. ಬಂದಿದ್ದ ಸಮಯದಲ್ಲಿ ಒಂದು 50,000, 1 ಲಕ್ಷ ಅಥವಾ 2 ಲಕ್ಷ ಜಾಸ್ತಿ ನಾನು ತೊಗೊಂಡಿರ್ಬೋದು ಸಿನಿಮಾ ಪೇಮೆಂಟ್ ಅಷ್ಟೇ. ಅದು ಸಂಪಾದನೆ ಮಾಡಿದ್ದು ಕಮ್ಮಿನೇ. ಈ ಪರಿಸ್ಥಿತಿಯಲ್ಲಿ ತಮಿಳ್ನಾಡಿನ ಜಾಗ ಬಿಕೋ ಅಂತ ಇರೋದಲ್ಲ. ಸೊ ಅಲ್ಲಿ ಮನೇನೂ ನಾವು ರೆಡಿ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ, ನೀನು ಅಲ್ಲಿರು, ಮಗನಲ್ಲಿ ಓದಿಸು, ನನ್ನ ಮೊಮ್ಮಗ ಚೆನ್ನಾಗಿ ಓದ್ಬೇಕು. ಯಾಕಂದರೆ ಇಲ್ಲಿ ಅಜ್ಜಿ ಮುಂದೆ ಅಜ್ಜಿ ಸಾಕಿದ ಮೊಮ್ಮಗ ಥರ ಆಗಬಾರ್ದು ಅವನು. ಹಾಗೆ ಅವ್ರಿಗೆ ಆ ಭಾವನೆ ಬಂದು ಅವ್ರು ಏನು ಮಾಡಿದ್ರು, ತಮಿಳ್ನಾಡಿನಲ್ಲಿ ಓದ್ದ. ಆಮೇಲೆ ಅಲ್ಲಿ ಆಸ್ತಿನೂ ಅವ್ರು ನೋಡಿಕೊಂಡ್ರು, ಪಾಪ ನೋಡಿಕೊಂಡ್ರು. ಇನ್ನು ಬೇರೆ ಇನ್ಯಾವ ದುಡ್ಡಲ್ಲಿ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ? ಅದೇ ದುಡ್ಡೇನು ಮಾಡಿ ಆಕೆನೂ ಪಾಪ ಮಹಾತ್ಯಾಗ ಮಾಡಿದ್ದಾಳೆ ಅಮ್ಮನು ಪಾಪ. ಎಲ್ಲರೂ ಇಲ್ಲಿ ನನ್ನ ಜೊತೆಲಿರುವಂಥ ನೋಡಿ, ಈಗ ನನ್ನ ತಾಯಿಯವ್ರನ್ನ ನೋಡಿಕೊಂಡ್ರು, ಈಗ ಅಮ್ಮ ಅಲ್ಲಿ ನೋಡ್ಕೋಬೇಕು, ಇಲ್ಲಿ ಬಂದು ಅಲ್ಲಿ ಹೋಗುವಾಗಿಲ್ಲ, ಮಗನ ನೋಡ್ಕೊಂಡು ಒಂದು ಅಡುಗೆ ಮಾಡಿ ಬಡಿಸೋರು ಯಾರೂ ಇಲ್ಲ. ಹಾಗಾಗಿ ಅವ್ರು ಅಲ್ಲೇ ಇದ್ರು. ಇಲ್ಲಿರೋ ಜನ ಪಾಪ ಇಲ್ಲಿ ನಮ್ಮಮ್ಮನ ನೋಡ್ಕೊಂಡ್ರು. ಇನ್ನೊಂದು ಸ್ವಲ್ಪ ಗೌರಮ್ಮ, ಸುನಂದಮ್ಮ, ಭೈರತ್ನ ಇವರೆಲ್ಲ ಸೇರ್ಕೊಂಡು ಪಾಪ ಜೊತೆಲೇ ಇರೋರು, ಅಮ್ಮನ ಜೊತೆಲಿ ಇದನ್ನು ನೋಡ್ಕೊಳ್ಳೋರು ಪಾಪ ಅವರು. ಎಲ್ಲರೂ ಅಂದರೆ ನನ್ನ ಹೆಂಡತಿ ದೊಡ್ಡ ಸಪೋರ್ಟ್ ನನಗೆ ನಿಜವಾಗ್ಲೂ. ಅಮ್ಮ ಅಲ್ಲಿದ್ದು ಪಾಪ ಅಮ್ಮ ಸಹಿಸ್ಕೊಂಡು ಜೀವನನ, ಇಲ್ಲ ಈ ಮಗನ ನಾನು ಬೆಳೆಸೋದು ಯಾಕೆ ಅಷ್ಟು ಎತ್ತರಕ್ಕೆ ಅಂತಂತೆ ನಮ್ಮನಿಗೆ ಹೇಳಿದ್ರು. ಅಮ್ಮ ನನಗೆ, ಅವ್ನು ಎಷ್ಟು ಓದ್ತಾನೋ ಅಷ್ಟು ಓದಲಿ ಕಣಪ್ಪ, ನೀನು ಓದಲಿಲ್ಲ, ಅವ್ನು ಓದ್ತಾ ಇದ್ದಾನೆ ಓದಲಿ, ಅದಕ್ಕೆ ನೀನು ದುಡ್ಡು ಖರ್ಚು ಮಾಡಿದರೆ ಇರ್ಬೇಡ ನೀನು ಅಂತ ಹೇಳ್ಬಿಟ್ಟು ಹೇಳಿದ್ರು ನನಗಮ್ಮ. ಅದಕ್ಕೆ ನಾನು ಹೇಳಿದ್ದೀನಿ, ಅವನೇನು ಓದ್ತಾನೋ ಓದಲಿ, ಅವ್ನಿಗೆ ನಾನು ಏನು ಬೇಕೋ ಅದು ಅಮ್ಮ ಹೇಳಿದ್ದಾರೆ, ನಾನು ಮಾಡ್ತೀನಿ. ಅಮ್ಮ ಇದ್ದ ದಿನಗಳಲ್ಲಿ ಅವ್ರು ಚೆನ್ನಾಗಿ ಹೋಗಿ ಉಳಿದಿದ್ದಿದ್ಯಾ? ಹಾಂ, ಇದೆ ಪಾಪ ಇದ್ದೋದು ಮಾಡೋರು. ಅಮ್ಮನಿಗೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ತೋಟ ಬಂದು ಒಂದು ಸಮದಟ್ಟವಾದ ಭೂಮಿ ಇರಲಿಲ್ಲ ಇದು. ಆಮೇಲೆ ಪಾಪ ಇಲ್ಲಿ ಜನ ಎಲ್ಲ ಅವರೇ ಸ್ವಾವಲಂಬಿ ಜನ ಆಗಿದ್ರು. ಇಲ್ಲಿ ತಂದೆ ಭೂಮಿ 1 ಎಕರೆ ಇದ್ರೂ ಸಾಕು. ಆಮೇಲೆ ರಾಗಿ ಇಂಥ ಸಮಯದಾಗ ಇಲ್ಲಿ ಕೆಲಸದ ಜನ ಇರ್ತಾ ಇರಲಿಲ್ಲ. ಸೊ ಒಂದು ಫ್ಯಾಮಿಲಿ ಹುಡುಕ್ಬೇಕಾಗಿತ್ತು, ಆ ಫ್ಯಾಮಿಲಿ ಇರ್ತಾ ಇರಲಿಲ್ಲ. ಈ ಸೌಕರ್ಯಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೇನೆ ನನ್ನ ತಾಯಿಯವರು ಇಲ್ಲೊಂದು ತೋಟನೂ ಅಲ್ಲೊಂದು ತೋಟ ಇತ್ತು. ಕೊರೋನಾ ಸಮಯದಲ್ಲಿ ಆ ತೋಟನ ಸೇಲ್ ಮಾಡಿದ್ವಿ ನಾವು. ಸುಮಾರು 7-8 ಸರಿ ಬೆಂಕಿ ಇಟ್ಬಿಟ್ರೆ ಆ ತೋಟಕ್ಕೆ. ಲೇಔಟ್ ಮಾಡಿ ಅದನ್ನು ಸೇಲ್ ಮಾಡಿ ಅರ್ಧ ಎಕರೆ ಅಮ್ಮವ್ರ ಜ್ಞಾಪಕರ್ತಿಗೆ ಅರ್ಧ ಎಕರೆನೂ ಒಂದು 8 ಸೈಟ್ ಅಲ್ಲೂ ಇಟ್ಟಿದ್ದೀವಿ. ಇನ್ನೊಂದು ವಿಚಾರ, ಶಿವಣ್ಣನ ಆರೋಗ್ಯದ ವಿಚಾರ. ಶಿವಣ್ಣನ ಹತ್ರ ಯಾವತ್ತಾದರೂ ಇದಾದ ನಂತರ ನೀವು ಮಾತಾಡಿದ್ದೀರಾ? ಸೊ ಅವರ ಆರೋಗ್ಯದ ವಿಚಾರದ ಬಗ್ಗೆ ನಿಮಗೆ ಗೊತ್ತಾಗಿದೆಯಾ ಹೇಗೆ ಅಂತ? ಅದು ಗೊತ್ತಾಯ್ತು ನನಗೆ. ಪರಮಗುಬ್ಬಿ ಅವರು ರಾತ್ರಿ ವೇಳೆನಲ್ಲಿ ಅಣ್ಣ ಹೀಗಿದೆ ಅಂತ ಹೇಳಿದ್ರು. ನನಗೆ ನಡ್ಕೊಳ್ಳೋಕೆ ಆಗಲಿದ್ದಾರೆ. ಅಯ್ಯೋ ಅಪ್ಸೆಟ್ ಆಗ್ತಾ ಇದೆ, ಬ್ರೈನ್ ಅಪ್ಸೆಟ್ ಆಗ್ತಾ ಇದೆ ನನಗೆ. ನನಗೆ ಏನಿದು ಅಂತಂತಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವರು ಪಾಪ, ಅಯ್ಯೋ ದೇವ್ರೆ, ತಂದೆ ತಾಯಿ ಹತ್ರನೇ ನಾವು ನೋವನ್ನ ತೋಡ್ಕೊಳಕ್ಕೆ ಸಾಧ್ಯ. ನಾನೇನು ಹೇಳ್ತಾ ಇರೋದು, ಶಿವಣ್ಣವರು ಆರೋಗ್ಯಕರವಾಗಿ ಭಾಗ್ಯವಂತರಾಗಿ ಅವರು ವಾಪಸ್ ಬರಲಿ. ಏನ್ರಿ ಪ್ರಶ್ನೆ ಕೇಳ್ತೀರಿ? ಏನ್ ಉತ್ತರ ಕೊಡ್ಬೇಕು ಗೊತ್ತಿಲ್ಲ ನಮ್ಗೆ. ಊಟ ಮಾಡಕ್ಕಾಗ್ತಾ ಇಲ್ಲ, ಮಾತ್ರೆ ನೋಡ್ತಿಲ್ಲ. ನನ್ನ ಮಗನಿಗೆ ಯಾಕೆ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ ಅಂತ ಕೇಳೋ ಜೀವನೇ ಇಲ್ಲ. ತಿನ್ನಕ್ ತುಂಬಾ ಇಷ್ಟ ಶಿವಣ್ಣನಿಗೆ, ಪುನೀತಕ್ಕೆ ತುಂಬಾ ಇಷ್ಟ. ಇವತ್ತು ತಿನ್ನಕ್ಕೂ ಆಗಲ್ಲ, ಉಣ್ಣಕ್ಕೂ ಆಗಲ್ಲ, ನಾವು ಜೀವನ ಮಾಡಕ್ಕಾಗಲ್ಲ, ಮಾತ್ರ ಹೋಗ್ತಾ ಇದೀವಿ. ಏನ್ ಕರ್ಮ ಮಾಡಿದ್ವಿ ನಾವಂತೂ ನಮ್ಗೆ ಗೊತ್ತಿಲ್ಲ. ದುಡ್ಡಿದ್ರೆ ಎಲ್ಲ ಆಗತ್ತೆ ಅಂತ ಖಂಡಿತ ಯಾರು ತಿಳ್ಕೊಂಬಾರ್ದು. ನಾನು ಹೇಳ್ತೇನೆ, ಎಷ್ಟು ದೊಡ್ಡ ಮನುಷ್ಯನಾಗ್ಲಿ, ಇಷ್ಟು ಲಕ್ಷ ಕೋಟಿ ನನ್ನ ಹತ್ರ ಏನಂತ ಸಂತೋಷ ಪಡಬೇಡಿ. ಅವು ಯಾವುದು ನಮ್ಮ ಜೊತೆಲಿ ಇರಲ್ಲ. ಸ್ವಲ್ಪ ಪ್ರೀತಿ ಒಡವೆ ಕೊಟ್ಟರು ಸಿಕ್ಕಲ್ಲ, ಮುತ್ತು ರತ್ನ ವೈಢೂರ್ಯ ಏನು ಕೊಟ್ಟರು ಸಿಕ್ಕಲ್ಲ. ಏನು ಸಿಕ್ಕಲ್ಲ? ಅಮೂಲ್ಯವಾದ ಪ್ರೀತಿ ಅದು. ಎಷ್ಟು ಬೆಲೆ ಕೊಟ್ಟರು ಸಿಗಲ್ಲ. ಆ ಪ್ರೀತಿಗೋಸ್ಕರ ಮನುಷ್ಯ ಭೂಮಿನಲ್ಲಿ ಪರಿತಪಿಸ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ದಿರಾ ಸಮಾಜ ಏನೋ ಹೇಳುತ್ತೆ. ಆ ಸಮಾಜದ ಮುಂದೆ ನಾನು ಬಾಳ್ತಾ ಇದ್ದೀನಿಲ್ಲ, ಇವ್ರಿಗಿಂತ ಎತ್ತರವಾಗಿ, ಯಾರಿಗಿಂತ ಎತ್ತರವಾಗಿ, ಎಲ್ರಿ ಎತ್ತರ ಹೋಗಿ ಕೆಳಗಡೆ ಬೀಳ್ಬೇಕ್ರಿ.
ಎಲ್ಲೋ ನಾವು ಮಾಡೋ ಕೆಲಸಗಳಲ್ಲಿ ಮೈಮರೆತು ಆರೋಗ್ಯನ ನಾವು ಕೆಡಿಸ್ಕೋಬಾರ್ದು. ನೀವ ಸಣ್ಣ ಜನ್ರೇಷನ್ನು ಟಾರ್ಗೆಟ್ ಇರುತ್ತೆ. ಎಲ್ಲಿ ನಿಮಗೆ ಬೇಕು ಅಂದಾಗ ಯಾವುದೋ ಸೌತೆಕಾಯಿನೋ ಏನೋ ತರಕಾರಿ ಈಗೆಲ್ಲ ಅದನ್ನೇ ಮೇಯ್ರಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಅದನ್ನೇ ತಿನ್ಕೊಂಡು ಕಾಲ ಕಳೀರಿ, ಆರೋಗ್ಯ ಕೆಡಿಸ್ಕೋಬೇಡಿ. ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ತಂದೆ ತಾಯಿ ಈಗ ಕಳ್ಕೊಂಡ್ಬಿಟ್ರೆ ಮಾತ್ರ ಇಲ್ಲ ರೀ. ಇಷ್ಟು ಮುದ್ದಿಸಿ ಬೆಳೆಸ್ಬಿಟ್ಟು ನಮ್ಮಮ್ಮ ನನಗೆ, ಶಿವನವರು ಅಷ್ಟೇ, ಮಗಳ ಮದುವೆಗೆ ಬಂದಿದ್ದಾಗ ಏನು ಮಾಡಿಲ್ವ ಮೀನು ಸಾರು ಅಂತ ಕೇಳಿದ್ರೆ ಅಯ್ಯೋ ಅಂತ ತಡ್ಕೊಂಡ್ಬಿಟ್ರು ನನ್ನ ತಾಯಿಯು. ನನ್ನ ಬುದ್ಧಿ ಗೋಳಿಲಿಲ್ವೇ ಅಂತ ಹೇಳ್ಬಿಟ್ಟು, ಬರಲಿ ಅವ್ರಿಗೆ ಮೀನು ಸಾರು ಇಷ್ಟ ಅಂದರೆ ಅವ್ರು ಚೆನ್ನಾಗಿ ಆರೋಗ್ಯಕರವಾಗಿ ಬರಬೇಕು. ಆ ಮೀನು ಸಾರನ್ನು ನಾನೇ ನನ್ನ ತಾಯಿಯವ್ರ ಕೈಲಿಂದ ಪುಡಿ ಮಾಡಿಸಿಟ್ಟಿದ್ದೀನಿ. ನಾನೆಲ್ಲ ಅಡುಗೆ ಮಾಡಿಸ್ಕೊಂಡು ನಾನು ತಗೊಂಡು ಊಟ ಮಾಡಿಸ್ಬಿಟ್ಟು ಅಯ್ಯಪ್ಪ ತಲೆ ಕೆಟ್ಟೋಗುತ್ತೆ, ಆಗೋದಿಲ್ಲ, ತಡ್ಕೊಳಕ್ಕಾಗಲ್ಲ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಒಂದು ರಿಯಾಲಿಟಿ ಶೋಲಿ ಗೀತಕ್ಕ ಆಶ್ವಾಸನೆ ಕೊಡ್ತಾರೆ, ಇದೆ 18ಕ್ಕೆ ನಾವು ಹೋಗ್ತಾ ಇದ್ದೀವಿ, 24ಕ್ಕೆ ಆಪರೇಷನ್ ಇದೆ ಅಂತ. ಎಲ್ಲೋ ಒಂದು ಕಡೆ ಶಿವಣ್ಣನ ನಾವು ಗದರಿದ್ದು ನೋಡಿದ್ದೀವಿ, ಅವರ ಅಭಿಮಾನಿಗಳ ಜೊತೆ ಬೈದಾಡಿದ್ದನ್ನು ನೋಡಿದ್ವಿ. ಎಲ್ಲೋ ತನ್ನನ್ನು ತಾನು ಮರೆತು ಅಳೋದನ್ನು ತೀರಾ ಕಮ್ಮಿ ನೋಡಿರೋದು. ಅವತ್ತೆಲ್ಲೋ ಒಂದು ಕಡೆ ಅವರು ಕುಗ್ಗಿ ಹೋಗಿದ್ದಾರೆ ಅಂತ ಅನಿಸ್ಬಿಡ್ತು ತುಂಬ ಜನಕ್ಕೆ. ಅದೇ ಅನ್ನಿಸ್ತಾ ಇದೆ, ಈ ಭೂಮಿನಲ್ಲಿ ಮನುಷ್ಯ ಏನು ಇದೆ ಅಂತ ನಾವು ಏನಿದೆ ಇಲ್ಲಿ ಅಂತಂತ ಹೇಳ್ಬಿಟ್ಟು ಇಷ್ಟು ಒದ್ದಾಡ್ತಾ ಇದ್ದೀವಿ. ಇಷ್ಟೇನಾ ಅಂತಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ಬಿಡ್ತು ಮನಸ್ಸಲ್ಲಿ, ಇಷ್ಟೇನಾ ಅಂತ ಅನ್ನಿಸ್ಬಿಡ್ತೀವ್ರೆ. ತಾಯಿ ಇದ್ದಿದ್ರೆ ಹಾಗೆ ಬಿಡ್ತಾ ಇದ್ರ, ತಂದೆ ಇದ್ದಿದ್ರೆ ಹಾಗೆ ಬಿಡ್ತಾ ಇದ್ರ ಅನ್ನುವಂಥದ್ದು ತುಂಬ ದೊಡ್ಡ ವಿಷಯ. ನಾನು ಯಾರನ್ನೋ ಇವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋ ಭಾವನೆನಲ್ಲಿ ನಾನು ಹೇಳ್ತಾ ಇಲ್ಲ. ಆ ತಾಯಿತನದ ಮಮತೆ ಇದೆಯಲ್ಲ, ಅದು ಅರ್ಧ ಮನುಷ್ಯನಿಗೆ ಏನಾಗುತ್ತೆ, ಸೆಲ್ಸ್ ರೀಜೆನರೇಟ್ ಮಾಡುತ್ತೆ, ಪುನಶ್ಚೇತನ ಮಾಡುತ್ತೆ. ಅರ್ಥ ಆಗ್ತಾ ಇದ್ರೆ ನಿಮಗೆ? ತಂದೆಗೆ ಮಗಳಾಗಿ ಒಂದು ಹೆಣ್ಣೆ ಹೇಗಿರ್ತಾಳೆ, ಗಂಡನಿಗೆ ಹೆಂಡತಿಯಾಗಿ ಹೇಗಿರ್ತಾಳೆ, ಮಗನಿಗೆ ತಾಯಿಯಾಗಿ ಹೇಗಿರ್ತಾಳೆ, ಅವಳು ಸಮಾಜಕ್ಕೆ ಒಂದು ಮಾದರಿಯಾಗಿ ಹೇಗಿರ್ತಾಳೆ, ಎಲ್ಲನೂ ಇರ್ತಾಳೆ ಅವಳು. ಕೊನೆಯಲ್ಲಿ ಅವಳನ್ನು ನೆನೆಸ್ಕೊಳ್ಳೋರೇ ಇರಲ್ಲ. ತಾಯಿನ ನೆನೆಸ್ಕೊಳ್ಳೋ ಕಾಲ ಹತ್ರ ಬಂದಿದೆ. ಅದಕ್ಕೆ ನಾ ತಾಯಿ ಸ್ಮರಣೆ ಇರಬೇಕು ಇಲ್ಲಿ ಅಂತಾನೆ ದೇವರಣೆಗಳನ್ನ ನೆನೆಸ್ಕೊತಾ ಇರೋದು. ಹೆಣ್ಣು ಮಕ್ಕಳನ್ನ ನಮ್ಮ ನೋಡೋ ಭಾವನೆ, ನೋಟ ಎಲ್ಲವೂ ತುಂಬ ಪವಿತ್ರತೆ ತುಂಬಿರಬೇಕು. ಬರಲೇಬೇಕು, ಅದು ಕಣ್ಣಿಂದ ಅದು ಹೊರಟೋಗ್ಬಿಡ್ಬೇಕು ಆ ದೃಷ್ಟಿ, ಇನ್ನೊಂದು ದೃಷ್ಟಿ ಬರಬೇಕು. ಇರುತ್ತೆ, ಏನಾಗುತ್ತೆ, ಉಪ್ಪು ಖಾರ ಹುಳಿ ತಿಂದು ದೇಹ ತಳಮಳ ಆಗ್ತಾ ಇರ್ತದೆ. ಹೃದಯ ಒಂದೇ ಸರಿ ಹೊಡ್ಕೊಳ್ಳಲ್ಲ ನಿಮಗೆ, ಅದು ಬಿಟ್ಟು ಹೀಗೀಗೆ ಅಂತ ಇರ್ತದೆ. ಮನಸ್ಸು ಅಷ್ಟೇ, ಹೀಗೆ ಅಂತ. ಹಾಗನ್ನುವಂಥ ಮನಸ್ಸಿನ ಈ ಬುದ್ಧಿ ಶಕ್ತಿಯನ್ನು ಏಕಾಗ್ರತೆಗೆ ಸ್ವಲ್ಪ ತಗೊಂಬಂದ್ಬಿಟ್ರೆ ಮರ್ತು ಹೋಗುತ್ತೆ, ನೋಟದೊಂದಿಗೆ ಹೊರಟೋಗುತ್ತೆ. ನೋಟ ಇನ್ನೊಂದು ಸ್ವಲ್ಪ ನೋಡಿದ್ರೆ ಅದು ಮಾಟ ಆಗೋಗುತ್ತೆ, ಮಾಯೆ ಆಗೋಗುತ್ತೆ. ಮಾಯೆ ಎಲ್ಲೆಲ್ಲೋ ತಗೊಂಡೋಗಿ ಮನುಷ್ಯನ ಲಾಸ್ಟಲ್ಲಿ ಅವನ ಮನುಷ್ಯತ್ವನೋ ಅವನ ಯೋಗ್ಯತೆನೂ ಎಲ್ಲನೂ ಕಳೆದು ಬಿಸಾಗುತ್ತೆ. ಸರ್, ಕೊನೆಯದಾಗಿ ನಿಮ್ಮ ಮುಂದಿನ ಗುರಿ ಅಥವಾ ಒಂದು ನಡೆ ಏನು ಅಂತ ಹೇಳಿ? ಏನು ನಡೆ? ಅಮ್ಮವರು ಯಾವ ಹೆಜ್ಜೆಯಲ್ಲಿ ನಡೆದ್ರೋ ಅದೇ ಹೆಜ್ಜೆಯಲ್ಲಿ ನಡೆಯೋಣ. ಕಷ್ಟದಲ್ಲಿ ಸುಖ ಇದೆ ಅಂತ ದೇವರು ಹೇಳಿದ್ದಾನೆ. ನಮ್ಮ ತಾಯಿಯವರು ಕಷ್ಟದಲ್ಲಿ ಸುಖ ಇದೆ ಅಂತಂತ ಹೇಳಿದ್ದಾರೆ. ಇನ್ನೊಬ್ಬರು ನೋಯಿಸೋದ್ರಲ್ಲಿ ಏನೂ ಇಲ್ಲ ಕಂದ ಅಂತಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಬ್ಬರು ನೋವಿಗೆ ನಾವು ಸ್ಪಂದಿಸೋಕ್ಕಾಗಿದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕಣೋ ಅಂತಂತ ಹೇಳಿದ್ದಾರೆ. ನಾನು ಎಲ್ಲರಿಗೂ ಕೇಳ್ಕೊತಾ ಇರೋದು ಈ ಮೂಲಕ ಏನು ಅಂದರೆ, ಒಬ್ಬರನ್ನೊಬ್ಬರು ಸುಲಭವಾಗಿ ದ್ವೇಷಿಸಬೇಡಿ. 10 ನಿಮಿಷ ದ್ವೇಷ ಮಾಡ್ಬೋದು, ಬಟ್ ವಿಶ್ವಾಸದ ಒಂದು ಆ ಕೋಟೆ ಕಟ್ಕೊಳ್ಳೋಕ್ಕೋ, ವಿಶ್ವಾಸದ ಆ ಬಾಂಧವ್ಯ ಕಟ್ಕೊಳ್ಳೋಕ್ಕೋ ವರ್ಷಾನುಗಟ್ಲೆ ಬೇಕು. ವರ್ಷಾನುಗಟ್ಲೆ ಇರ್ತಕ್ಕಂಥದ್ದನ್ನು ಒಂದು ಗಳಿಗೆನಲ್ಲಿ ಚೂರು ಚೂರು ಮಾಡಾಕ್ಬಿಡ್ತೀವಿ ನಾವು. ಶೀಶಾ ಹೋಯ ದಿಲ್ ಹೋ ಆಖಿರ್ ಟೂಟ್ ಜಾತಾ. ಇದು ನಾವು ಹಾಡು ಮಾತ್ರ ಕೇಳೋದಿಲ್ಲ, ಜೀವನಕ್ಕೆ ತಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತೀವಿ, ಅಷ್ಟೇ ಲೈಫ್. ಏನಾದರೂ ಕೊರಗು ಇದೆಯಾ ನಿಮಗೆ ಇವತ್ತಿಗೂ? ಮನಸ್ಸಲ್ಲಿ ಕೊರಗು ಕಾಡ್ತಾ ಇದೆಯಾ ಏನಾದರೂ? ಚಿಕ್ಕ ವಯಸ್ಸಿಂದ ನನ್ನ ಮಗನ್ನ ಹಿಂಗೆ ಎತ್ಕೊಂಡೇ ಇಲ್ಲ ನಾನು, ಎತ್ಕೊಂಡೇ ಇಲ್ಲ ಒಂದ್ಸರಿ ಕೂಡ. ಅದೊಂದು ಕೊರಗು ನನಗೆ. ನಾನು ಹೇಗೆ ಈ ಮಕ್ಕಳನ್ನ, ಅದಕ್ಕೆ ಮಕ್ಕಳು ಹಿಡ್ಕೊಳ್ಳೋಕೆ ಭಯ, ನನಗೆ ಬೀಳಿಸ್ಬಿಡ್ತೀನಿ ಅಂತ. ಹಾಗೆ ಈಗ ದೊಡ್ಡವನಾದ್ಮೇಲೆ ಅವನೇ ನನ್ನ ಹೆಗಲ ಮೇಲೆ ಕೈ ಹಾಕೊಂಡ್ಬಿಡ್ತಾನೆ. ಇದು ಒಂಥರಪ್ಪ ಬಿಡಪ್ಪ ಅಂತ ಹೇಳ್ಬಿಟ್ಟು ಈಗ ಅವನಿಗೆ ಭಾರಿ ಪ್ರೀತಿ ನನ್ ಕಂಡ್ರೆ. ಅಪ್ಪ ಮಗನ ಬಾಂಧವ್ಯ ಹೇಗಿದೆ? ಅಯ್ಯೋ, ಅವನು ಹೋಗಿ ಬಾಡಿ ಬಿಲ್ಡ್ ಮಾಡ್ತೀನಿ, ಜಿಮ್ ಮಾಡ್ತೀನಿ ಅಂತ ಲೇ ಅಂತ ಹೇಳ್ತೆ. ಇಲ್ಲ
ಅವ್ರು ಮಾಡಿದ್ದು ನಾನು ನೋಡಿದ್ದೀನಿ, ಪುನೀತ್ ಅವ್ರು ಮಾಡಿದ್ದು, ಅದೊಂದು ಭಯ ನನಗೆ ಅಂತ. ಭಯ ಅಂದಮೇಲೆ ಯಾಕಲ್ಲೋ ಸುಮ್ಮನೆ ಮಾಡ್ತೀಯಾ, ಎಕ್ಸಸೈಸ್ ಜಾಸ್ತಿ ಮಾಡ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೇಳೋದು ನಾನು ಅವನಿಗೆ. ಡ್ಯಾನ್ಸ್ ನಿಮ್ಮ ರಕ್ತದಲ್ಲೇ ಇದೆ, ನಿಮ್ಮ ಮಗನಿಗೂ ಡ್ಯಾನ್ಸ್ ಅನ್ನೋದು ಕಲ್ಸ್ಕೊಟ್ಟಿದ್ದೀರಾ? ಅವನಿಗೆ ಆಸೆ ಇತ್ತು, ನಾನೇನು ಕಲಿಸ್ಕೊಡ್ಲಿಲ್ಲ. ಪಾಪ ಅವ್ನು ಇದು ಮಾಡಲಿ, ನಾವೆಲ್ಲ ಈ ಕಡೆ ಬಂದು ಒಂದು ಸ್ವಲ್ಪ ವಿದ್ಯಾವಂತನಾಗಿ ಕರೆಕ್ಟಾಗಿರಲಿ ಜೀವನದಲ್ಲಿ. ಯಾವತ್ತಾದ್ರೂ ಸಿನಿಮಾ ರಂಗಕ್ಕೆ ಅವ್ರನ್ನ ಕಳಿಸ್ಕೊಡ್ತೀರಾ ಹೇಗೆ? ಬೇಡ, ಸಾಕು, ನಮ್ಮೊಂದಿಗೆ ಸಾಕು. ಶಿವಣ್ಣವ್ರು ನಂದಿದ್ದನ್ನು ನೋಡಿದಾಗ್ಲೇ ನನಗೆ ಸಾಕನ್ನಿಸ್ತು. ದರ್ಶನ್ ಅವ್ರ ಪರಿಸ್ಥಿತಿ, ಎಂಥ ಕಲಾವಿದರು ಅವರು. ಪಾಪ ಟಿ ವಿಲ್ಲ ನೋಡುವಾಗ ಎಷ್ಟು ಸಂತೋಷ ಆಗುತ್ತೆ. ಏನು ಹೇಗೆ ಹಿಂಗೆ ಆಗೋಗ್ಬಿಡತ್ತೆ. ಒಳ್ಳೆಯವರು ಸಾಯೋದು, ಕೆಟ್ಟವರು ಬಾಡೋದು ನಮ್ಮ ಕೈಯಲ್ಲೇ ಇಲ್ಲ. ವಿಚಿತ್ರವಾದ ಜೀವನ. ಇದಕ್ಕೆ ಹೀಗ ಅಂತ ಹೇಳ್ಬಿಟ್ಟು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ದಿರುವಂಥ ಈ ಜೀವನ. ಆದರೂ ಎಲ್ಲೆಲ್ಲೋ ಒಂದ್ಸರಿ ನನ್ನ ತಾಯಿಯವ್ರನ್ನ ನಾನು ಯಾಕೆ ನೆನೆಸ್ಕೊತೀನಿ, ಅವ್ರು ಎಷ್ಟಾದರೂ ಅವ್ರಿಗೆ ಅವ್ರ ಜೀವನದಲ್ಲಿ ಕ್ಷಮೆ ಅನ್ನುವಂಥದ್ದು ದೊಡ್ಡದಾಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ಬಂದು, ನೀವು ಕ್ಷಮಿಸಿದ್ರೆ ನೀವು ದೊಡ್ಡ ಮನುಷ್ಯರಾಗ್ತೀರಾ ಅನ್ನುವಂಥದ್ದು ಈ ನನ್ನ ತಾಯಿಯವರೇ ನನಗೆ ಹೇಳ್ಕೊಟ್ಟಿರುವಂಥ ವಿಷಯ. ಆ ದಾರಿನಲ್ಲಿ ಬಹುಶಃ ನೆಮ್ಮದಿ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ತನಕ ಲೀಲಾವತಿ ಅಮ್ಮವರ ದೇಗುಲದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ನಾವು ಮಾತಾಡಿದ್ವಿ ಅಂತ ನನಗನ್ನಿಸ್ತು. ಒಂದಿಷ್ಟು ಭಾವನೆಗಳನ್ನು ಹೊರಗಾಕುವ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ರಿ, ಮುಕ್ತವಾಗಿ ಮಾತಾಡಿದ್ರಿ. ಎಲ್ಲದಕ್ಕೂ ಪವರ್ ಟಿವಿ ಕಡೆಯಿಂದ ಥ್ಯಾಂಕ್ ಯು ಸರ್. ತುಂಬ ತುಂಬ ಧನ್ಯವಾದಗಳು. ನಮ್ಮನ್ನಿಷ್ಟು ಕೂಲಂಕುಷವಾಗಿ ನಮ್ಮ ಮನಸ್ಸನ್ನು ಮುಟ್ಟಿ, ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ನೀವು ಎಳೆದು ಕಣ್ಣೀರಿನಲ್ಲೂ ನಗುವಲ್ಲೂ ಇನ್ನೇನು ಏನು ಹೇಳೋಣ, ಎಲ್ಲ ರಸಗಳನ್ನು ನೀವು ತೋರಿಸಿ ಪ್ರೇಕ್ಷಕರಿಗೆ ನಮ್ಮ ಮನಸ್ಸನ್ನ ನೀವು ಹೇಳಿಸಿದ್ದಕ್ಕೆ ನಾನೇ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನಮಗೆ ಸಿಗಲಿ. ಆಲ್ ದಿ ಬೆಸ್ಟ್ ಸರ್. ನಮಸ್ಕಾರ ವೀಕ್ಷಕರೇ, ಲೀಲಾವತಿಯವರ ತಾಯಿಯೇ ದೇಗುಲ ಅನ್ನುವಂಥ ದೇಗುಲದಲ್ಲಿ ಕೂತ್ಕೊಂಡು ನಾವಿವತ್ತು ಒಂದಿಷ್ಟು ವಿಚಾರಗಳನ್ನು ಅವರ ಮಗನಾಗಿರುವಂತಹ ವಿನೋದ್ ರಾಜ್ವರಿಂದ ಕೇಳಿ ತಿಳ್ಕೊಂಡ್ವಿ. ಅವರ ಅನುಭವಗಳನ್ನು ಅವರು ಹಂಚಿಕೊಂಡ್ರು. ಸೊ ಮುಂದಿನ ನಡೆ ಏನು, ಅವರ ಗುರಿ ಏನು, ಅವರ ಫ್ಯಾಮಿಲಿ ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಯಾವುದೇ ಒಂದು ಅಂಚಿಲ್ಲದೆ ಅಳುಕಿಲ್ಲದೆ ಹೇಳಿದ್ದಾರೆ. ಅವರ ಕನಸುಗಳನ್ನು ವಿಸ್ತಾರವಾಗಿ ತೆರೆದಿಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ. ಅಮ್ಮ ಎಂದರೆ ಏನೋ ಹರ್ಷವು.